ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇನಾದರೂ ತಾಂಜೋರ್ ಪೇಂಟಿಂಗ್ ಇರುವಂತಹ ಮುಖವಾಡಗಳನ್ನು ಹುಡುಕ್ತಾ ಇದ್ದೀರಾ, ಇಲ್ಲ ಡೆಕೋರೇಷನ್ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು ನೋಡ್ತಾ ಇದ್ದೀರಾ, ಇಲ್ಲ ಜ್ಯುವೆಲರಿಗಳು ನೋಡ್ತಾ ಇದ್ದೀರಾ. ಸೊ ಎಲ್ಲನೂ ಒಂದೇ ಕಡೆ ಸಿಗುವಂಥ ದ ಬೆಸ್ಟ್ ಶಾಪನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಕಳೆದ 2 ವರ್ಷದಲ್ಲೂ ಕೂಡ ಇವರು ವಿಡಿಯೋ ಮಾಡಿದ್ವಿ. ತುಂಬ ಜನರದ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆ್ಯಂಡ್ ಮೇಯ್ನ್ ಆಗಿ ಇದು ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇವ್ರ ಹತ್ರ ನಿಮಗೆ ಕಡಿಮೆ ಬೆಲೆಯಿಂದ ಹೈ ರೇಂಜ್ವರೆಗೂ ನಿಮ್ಮ ಬಜೆಟ್ ಪ್ರಕಾರ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಇವ್ರ ಹತ್ರ ಇರುತ್ತೆ. ಇನ್ನು ನೀವು ತಂಜಾವೂರು ಪೇಂಟಿಂಗ್ ಮಾಡಿಸ್ಬೇಕು ಅಂದರೆ ಇವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಜ್ಯುವೆಲರಿಗಳು ಕೂಡ ನಿಮಗೆ ಕಸ್ಟಮೈಸ್ ಆಪ್ಷನ್ ಇರುತ್ತೆ. ಅಂಡ್ ಥೀಮ್ ಬೇಸ್ಡ್ ಮುಖವಾಡಗಳು ಏನಿದೆ ಡಿಫ್ರೆಂಟ್ ಆಗಿ ಕೂಡ ಮಾಡಿಕೊಡ್ತಾರೆ. ಇನ್ನು ನಿಮಗೆ ಮಾಡೋಕ್ಕಾಗಲ್ಲ, ನಿಮಗೆ ಕಂಪ್ಲೀಟ್ ಆಗಿ ರೆಡಿ ಇರುವಂತಹ ಸೆಟ್ ಬೇಕು ಅಂತಂದ್ರೂ ಕೂಡ ಈ ರೀತಿ ಡಾಲ್ ಸೆಟ್ ಇರುತ್ತೆ. ದೀಪಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕೆ ಅಥವಾ ಡೆಕೋರೇಷನ್ ಐಟಮ್ ಕೂಡ ಸಿಗುತ್ತೆ. ಇನ್ನು ರಿಟರ್ನ್ ಗಿಫ್ಟ್ ಕೂಡ ಇವ್ರ ಹತ್ರ ಸಿಗುತ್ತೆ. ಇವ್ರ ಶಾಪ್ ಲೊಕೇಟ್ ಆಗಿರೋದು ಬೆಂಗಳೂರಿನ ಚಿಕ್ಕಪೇಟೆ ಅವೆನ್ಯೂ ಮೇನ್ ರೋಡ್ ಅಲ್ಲಿ ಇರುವಂತಹ ಬನಾರಸ್ ಸ್ವೀಟ್ ಇದೆ ನೋಡಿ. ಇದ್ರ ಪಕ್ಕದಲ್ಲೇನೆ ಲಿಬರ್ಟಿ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇನೆ ಇವ್ರ ಶಾಪ್ ಬರುತ್ತೆ. ಇನ್ನು ನೀವೇನಾದ್ರೂ ಮೆಟ್ರೋ ಕಡೆಯಿಂದ ಬಂದ್ರೆ ನೀವು ಸೆಂಟ್ರಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ರೆ ನಿಮ್ಗೆ ಅಲ್ಲಿಂದ ಒಂದು 5 minutes ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಅಂಡ್ ಇವತ್ತು ನೋಡಿರುವಂತಹ ಐಟಮ್ಸ್ಗಳು ಜಸ್ಟ್ ಸ್ಯಾಂಪಲ್ ಅಂತಾನೆ ಹೇಳ್ಬೋದು. ಇವ್ರ ಹತ್ರ ಇನ್ನೂ ತುಂಬಾ ವೆರೈಟೀಸ್ ಇರುತ್ತೆ. ಇವ್ರ ದಿನ ಮೇಲೆ ಗೋಡೌನ್ ಕೂಡ ಇರುತ್ತೆ, ಪಕ್ಕದಲ್ಲಿ ಇನ್ನೊಂದು ಶಾಪ್ ಕೂಡ ಇರುತ್ತೆ. ಸೊ ಹಾಗಾಗಿ ಇವ್ರ ಹತ್ರ ಇನ್ನೂ ಕಲೆಕ್ಷನ್ ಜಾಸ್ತಿ ಇರುತ್ತೆ. ಇವತ್ತು ನಾವು ಜಸ್ಟ್ ಒಂದು ವೀವ್ ಅಂತ ಹೇಳಿ ತೋರಿಸ್ತಾ ಇದೀವಿ. ಇವತ್ತು ನೋಡಿರುವಂತಹ ಐಟಮ್ಸ್ಗಳು ನಿಮ್ಗೆ ಏನಾದರೂ ಕಸ್ಟಮೈಸ್ ಬೇಕಾಗಿದ್ದು ಕೂಡ ಮಾಡ್ಕೊಡ್ತಾರೆ. ಇಲ್ಲ ಬೇರೆ ಊರಲ್ಲಿ ಇದೀವಿ, ಕೊರಿಯರ್ ಕಳಿಸ್ಬೇಕು ಅಂದ್ರೂ ಕೂಡ ಆಲ್ ಓವರ್ ವರ್ಲ್ಡ್ ವೈಡ್ ಕೊರಿಯರ್ ಅಥವಾ ಶಿಪ್ಮೆಂಟ್ ಕೂಡ ಇರುತ್ತೆ. ಬನ್ನಿ ತಡ ಮಾಡದೆ ಎಲ್ಲ ಕಲೆಕ್ಷನ್ ನೋಡ್ಕೊಂಡು ಬರೋಣ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಮ್ಯಾಮ್? ಆರಾಮಿದ್ದೀವಿ. ಓಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಪ್ರಿಪರೇಷನ್ ಆಯ್ತಾ ಮ್ಯಾಮ್? ಆಗಿದೆ ಮೇಡಮ್. ಓಕೆ, ಆಲ್ರೆಡಿ ಯಾಕಂದ್ರೆ ಫೋನ್ಗಳು 1 month ಬಿಫೋರ್ ಇಂದಾನೇ ಬರ್ತಾನೆ ಇದೆ. ಹೌದು, ನಮಗ್ ಮುಂಚೆ ಪ್ರಿಪೇರ್ ಮಾಡಕ್ ಆಗಲ್ಲ. ಆಷಾಢ ಶ್ರಾವಣ 2 ತಿಂಗಳಲ್ಲಿ ಕವರ್ ಮಾಡ್ತೀವಿ. ನಮ್ದು 1 ಗ್ರಾಮ್ ಜ್ಯುವೆಲರಿ ಇರೋದ್ರಿಂದ ಸೊ ಜ್ಯುವೆಲರಿ ಕೂಡ ಇರುತ್ತೆ. ಓಕೆ, ಸೊ ಅದ್ರ ಜೊತೆಗೆ ನಿಮ್ಗೆ ವರಮಹಾಲಕ್ಷ್ಮಿ ಬೇಕಾಗಿದ್ದೆಲ್ಲ ಆಷಾಢ ಶ್ರಾವಣ 2 ತಿಂಗಳು ಸಿಗತ್ತೆ. ಓಕೆ ಓಕೆ. ಸೊ ಇದರಲ್ಲಿ ಬಂದು ಬೇಸಿಕ್ ಇಂದ ನಾನು ನೋಡಿಸ್ತೀನಿ ಫೇಸ್ಗಳಿಂದನು. ಕಂಪ್ಲೀಟ್ ಸೆಟ್ ಅಲ್ವಾ ಮ್ಯಾಮ್? ಹೌದು, ಫುಲ್ ಸೆಟ್ ಇರುತ್ತೆ. ಇದ್ರಲ್ಲಿ ನಮಗೆ ಪಾರ್ಟ್ಸ್ಗಳು ಬಿಡಿ ಆಗಬೇಕಾದ್ರೂ ಸಿಗುತ್ತೆ? ಎಲ್ಲ ಸಿಗುತ್ತೆ. ಓಕೆ, ವೈಟ್ ಮೆಟಲ್ದು ಸಿಗುತ್ತೆ, POP ಸಿಗುತ್ತೆ, ಫೈಬರ್ ಸಿಗುತ್ತೆ, ತಂಜಾವೂರ್ ಸ್ಟೈಲ್ ಪೇಂಟಿಂಗ್ ಇರೋದು ಸಿಗುತ್ತೆ. ಜ್ಯುವೆಲರಿಯಿಂದ ಎಲ್ಲ ವೆರೈಟಿನೂ ಸಿಗುತ್ತೆ. ಓಕೆ, ಇದು ಬೇರೆ ಥೀಮ್ ಅಲ್ಲಿ ಅಲ್ವಾ? ಹೌದು. ಲಕ್ಷ್ಮಿ ಬಾಡಿ ನಮ್ 600 ಇಂದಾನು ಸ್ಟಾರ್ಟ್ ಇದೆ. ಚಿಕ್ಕದು ಬರುತ್ತೆ, ಚಿಕ್ಕದು. ಓಕೆ, ಅದು ಕೈಕಾಲೆಲ್ಲ ಇರುತ್ತೆ, ಬಟ್ ಸ್ಮಾಲ್ ಸೈಜ್ ಎಲ್ಲ ಇಟ್ಕೋಬೇಕಾಗಿ ಬರುತ್ತೆ. ಓಕೆ, ಇದರಲ್ಲಿ ವೆರೈಟಿಗಳು ಹತ್ರ ಬಂದು ನೋಡಿದಾಗಲೇ ಎಲ್ಲ ಡಿಫ್ರೆಂಟ್ ಗೊತ್ತಾಗುತ್ತೆ. ಹೌದೌದು. ಸೊ ಇದು ತಗೊಂಡೋಗಿ ಹಾಗೆ ಸ್ಥಾಪನೆ ಮಾಡೋದಷ್ಟೇ. ಹೌದು, ವೆರಿ ನೈಸ್, ತುಂಬಾ ಚೆನ್ನಾಗಿದೆ ನೋಡಿ. ಎಕ್ಸಾಕ್ಟ್ಲಿ ಪ್ರೈಸ್ ಬೇಕು ಅಂದ್ರೆ ಇವರಿಗೆ ಟೆಂಪಲ್ ಜ್ಯುವೆಲರಿ ಕಾಂಟ್ಯಾಕ್ಟ್ ಮಾಡಬಹುದು. ಕ್ಲಾಸಿಕಲ್ ಲುಕ್ ಬರುತ್ತೆ. ಇದು ಬಂದು ಆಂಡಾಳು ಕೊಂಡೆ ಇದೆ. ಇದು ಒಂಥರ ಸಿಂಹಾಸದ ಮೇಲೆ ಕುಂತಿರೋಂಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಲಕ್ಷ್ಮಿ ದರ್ಬಾರಲ್ಲಿ ಕೂತಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್, ಇದಂತೂ ಸೂಪರ್ ಆಗಿದೆ ನೋಡಿ. ಸೊ ಲಕ್ಷ್ಮಿನ ಯಾವ ರೂಪದಲ್ಲಿ ನೋಡ್ಬೇಕು ಅನ್ಕೊಂಡಿದ್ರೆ ಆ ಎಲ್ಲಾ ರೂಪದಲ್ಲಿ ಇವರು ರೆಡಿ ಮಾಡಿಟ್ಟಿರ್ತಾರೆ. ಇನ್ನು ಕಸ್ಟಮೈಸ್ ಬೇಕಾದ್ರೆ ಏನಾದ್ರು ಮಾಡ್ಕೊಡ್ತೀರಾ ಇವಾಗ? ಇರುತ್ತೆ ಮೇಡಮ್, ಇರುತ್ತಾ? ಓಕೆ ಮ್ಯಾಮ್, ಇದು ಲಕ್ಷ್ಮಿನೇ ರೆಗ್ಯುಲರ್ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಫೇಸ್ ತಂಜಾವೂರು ಪೇಂಟಿಂಗ್ ಏನ್ ಮ್ಯಾಮ್? ಇದ್ಮೇಲೆ ತಂಜಾವೂರು ಪೇಂಟ್. ಓಕೆ ಮ್ಯಾಮ್. ಲಕ್ಷ್ಮೀನಾರಾಯಣ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ, ಮನೆ ಗೃಹಪ್ರವೇಶಗಳಿಗೆ ಎಲ್ಲ ಟೈಮಲ್ಲೂ ಯೂಸ್ ಮಾಡ್ಕೋಬಹುದು. ಮದುವೆಗಳ ಟೈಮಲ್ಲಿ, ವರಮಹಾಲಕ್ಷ್ಮಿಗೆ ಅಂತಲ್ಲ, ಬೇರೆ ಟೈಮಲ್ಲೂ ಯೂಸ್ ಆಗುತ್ತೆ. ಬೇರೆ ಟೈಮಲ್ಲಿ ಕೂಡ ಯೂಸ್ ಆಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲೂ ಕೂಡ ಯೂಸ್ ಮಾಡಬಹುದು. ಮನೆ ಗೃಹಪ್ರವೇಶಕ್ಕೆ. ಇದು ಎಲ್ಲ ಡಿಟ್ಯಾಚಬಲ್ ಏನೆ. ಈ ಪಿಲ್ಲೋಸು ಎಲ್ಲ ರಿಮೂವ್ ಮಾಡ್ಬೋದು. ಈ ಹಲಗೆ ಇರುತ್ತೆ ಇಲ್ಲಿಂದಾನು ಇದು ಮಾಡ್ಬೋದು. ನಮ್ದು ರಿಯಲ್ ಸೀರೆನು ಉಡ್ಸ್ಬೋದು. ಇದಕ್ಕೆ ರಿಯಲ್ ಸೀರೆ ಉಡ್ಸ್ಬೋದು. ಎಲ್ಲ ಡಿಟ್ಯಾಚಬಲ್ ಇರೋದ್ರಿಂದ ರಿಯಲ್ ಸೀರೆನು ಉಡ್ಸ್ಬೋದು. ನೋಡಿ ಮೇಡಮ್, ಇದು ಸ್ಟಾರ್ಟಿಂಗ್ ಬಾಡಿ ಚಿಕ್ಕ ಸೈಜ್ ಅಂತ ಹೇಳದ್ನಲ್ವಾ, ಇದು 350 ಸೈಜ್ ಇಂದ ಬರುತ್ತೆ. ಇದಕ್ಕೆ ಮಾಮೂಲಿ ಅವರೇ ಚಿಕ್ಕದು ಹಣ್ಣೇನ ದಾಳಿಂಬ್ರೆ ಆತರ ಇಟ್ಟು ಮಾಡ್ತಾರೆ. ಕಟ್ಕೊಂಡು ಆತರ ಅಲಂಕಾರ ಮಾಡ್ಕೋಬಹುದು. ಇದು 1 ಇಂಚಲ್ಲೂ ಡಿಫ್ರೆಂಟ್. ಎಷ್ಟು ಇಂಚ್ ಬರುತ್ತೆ ಮ್ಯಾಮ್ ಸೈಜ್? ಇದು ಒಂದು 7 ಇಂಚ್, 24 ವರೆಗೂ ಬರುತ್ತೆ. 24 ವರೆಗೂ ಬರುತ್ತೆ. ಓಕೆ, ನಿಮ್ಗೆ ಕಮ್ಮಿ ಬೇಕು, ಕಡಿಮೆ ಬೆಲೆಯಲ್ಲಿ ಅಥವಾ ಚಿಕ್ಕ ಸೈಜ್ ಅಲ್ಲಿ ಬೇಕು ಅಂತಂದ್ರೆ ಇದು ಸಿಗುತ್ತೆ ನೋಡಿ. ಇದಕ್ಕೆ ಡಿಫ್ರೆಂಟ್ ಇದೆಯಲ್ಲ, ಇದ್ರ ಮಿಡ್ಲ್ ಅಲ್ಲಿ 3-4 ಸೈಜಸ್ ಬರುತ್ತೆ. ಓಕೆ, ಸ್ಟೆಪ್ ಬೈ ಸ್ಟೆಪ್. ಇನ್ನ ತುಂಬಾ ಸೈಜಸ್ ಇದೆ, ನಾವು ಜಸ್ಟ್ ಸ್ಯಾಂಪಲ್ ಹೈಟ್ ವರೆಗೂ ಬರುತ್ತೆ ಈ ರೆಗ್ಯುಲರ್ ಈ ಬಾಡಿಯಲ್ಲಿ. ಓಕೆ, ಮತ್ತೆ ಮಾಡಕ್ ಬರಲ್ಲ ಅಂತವ್ರು ಏನ್ ಮಾಡ್ತಾರೆ, ಇದನ್ನ ಮೇಲ್ಗಡೆ ಅಲಂಕಾರಕ್ಕೆ ಇಟ್ಬಿಟ್ಟು ಮುಂದ್ಗಡೆ ಒರಿಜಿನಲ್ ಕಳಸ ಏನಿದೆಯೋ ತೆಂಗಿನಕಾಯಿ ಮಾಡ್ಬೇಕಂತ ಆಸೆ ಇರುತ್ತೆ, ಮಾಡಕ್ ಟೈಮ್ ಇರೋ ಮೇಲ್ಗಡೆ ಇಟ್ಬಿಟ್ಟು ಕೆಳಗಡೆ ಕಳಸ ಇಡಬಹುದು. ತುಂಬಾ ಚೆನ್ನಾಗಿ ಮಾಡಿದಾರೆ ನೋಡಿ. ಇದು ಕೆಳಗಡೆ ಇದೆಲ್ಲ ಡಿಟ್ಯಾಚಬಲ್ ಅಲ್ಲ ಮ್ಯಾಮ್? ಕಮ್ಮಲ್ದು ಸಪ್ರೇಟ್ ಬೇಕಾದ್ರೆ ತಗೋಬಹುದು. ಅದರಲ್ಲೂ ಕೂಡ ಸೈಜಸ್ ಸಿಗುತ್ತೆ. ಓಕೆ, ಈ ಲೋಟಸ್ ಅಲ್ಲೂ ಸೈಜಸ್ ಇದೆ. ಓಕೆ,
ಈ ಕಡೆ ಮ್ಯಾಮ್ ಇದು ಸೇಮ್ ಅವಾಗಲೇ ನಾನು ಲಕ್ಷ್ಮೀನಾರಾಯಣ ದೊಡ್ಡ ಸೈಜಲ್ಲಿ ನೋಡ್ಸಿದ್ನಲ್ವಾ ಅದೇ ಟೈಪ್ ಲಕ್ಷ್ಮೀನಾರಾಯಣ ವಿತ್ ಡೆಕೋರೇಟಿವ್ ಆಗಿರೋದು ಚಿಕ್ಕ ಸೈಜಲ್ಲಿ ಲಕ್ಷ್ಮೀನಾರಾಯಣ ಫೇಸ್ ಬರುತ್ತೆ. ಓಕೆ ಮ್ಯಾಮ್, ಫೈಬರ್ ಫೇಸ್ ಇರುತ್ತೆ, ನಿಮಗೆ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಬೇಕಾಗಿದ್ರೆ ನೀವು ಜರಿ ಒರಿಜಿನಲ್ ಇರೋದು ಕೂಡ ವೇರ್ ಮಾಡಿಸ್ಬೋದು. ಓಕೆ ಫೇಸಸ್ ವೈಟ್ ಮೆಟಲ್ ಫೇಸಸ್ ಇದೆಲ್ಲ ಅಷ್ಟೇ ಸೈಜಸ್ ಬರುತ್ತೆ. ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ, ಗ್ರಾಮ್ ಲೆಕ್ಕ ಇವೆಲ್ಲನೂ ನಾವು ತೂಕ ಮಾಡೋಕ್ಕಾಗಲ್ಲ ಅಂತ ತೂಕ ಮಾಡಿ ನಾವು ಫಿಕ್ಸ್ ಮಾಡಿರ್ತೀವಿ ಇಷ್ಟು ರೇಟ್ ಅಂತ. ಓಕೆ, ಇದರಲ್ಲಿ ಸಣ್ಣದು ದೊಡ್ಡದು 3-4 ಸೈಜ್ ಬರುತ್ತೆ. ಚೆನ್ನಾಗಿ ಬಂದಿದೆ ನೋಡಿ. ಇದೆಲ್ಲ ಮ್ಯಾಮ್ ಏನು ಪೇಂಟಿಂಗ್ ಬರುತ್ತೆ? ಇದು ತಂಜಾವೂರು ಸ್ಟೈಲ್ ಪೇಂಟಿಂಗ್ ಮೇಡಮ್ ಅದು. ಓಕೆ, ಅದರಲ್ಲೇ ನಿಮಗೆ ಇದು ಆಯಿಲ್ ಪೇಂಟ್ ಇದೆ, ಇದು ಮ್ಯಾಟ್ ತರ. ಇದು ತಂಜಾವೂರು ಪೇಂಟ್ ಅಲ್ಲಿ ಶೇಡ್ಸ್. ಓಕೆ, ಇದು ಆಯಿಲ್ ಪೇಂಟ್ ತರ ಬರುತ್ತೆ. ಇದು ಆಯಿಲ್ ಪೇಂಟ್, ಇದು ತಂಜಾವೂರು. ಓಕೆ, ಇದು ಅಷ್ಟೇನೆ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ ಪೇಂಟ್ ಅಲ್ಲಿ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದೆಲ್ಲ ನೀರಾಗಿ ವಾಶ್ ಮಾಡಂಗಿಲ್ಲ ಅಲ್ವಾ? ಇದು ಮಾಡ್ಬೋದು. ಇದರಲ್ಲಿ ವಾಟರ್ ಪೇಂಟ್ ಅಂತ ಬರುತ್ತೆ, ಅದಾದ್ರೆ ನಿಮ್ಗೆ ಮಾಡೋಂಗಿಲ್ಲ. ಇದೆಲ್ಲ ನೀರು ಹಾಕೋಂಗಿಲ್ಲ. ಓಕೆ ಓಕೆ, ಇದರಲ್ಲಿ ನಿಮಗೆ ಡಿಫ್ರೆಂಟ್ ಇರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಅದನ್ನ ತಗೋಬಹುದು. ನಿಮಗೆ ಗೊತ್ತಾಗುತ್ತೆ ಡಿಫ್ರೆಂಟ್. ಯಾಕಂದ್ರೆ ಇದು ವಾಟರ್ ಪೇಂಟ್ ಆಗಿರೋದ್ರಿಂದ ಇದು ನೀವು ಏನಾನ ಜ್ಯುವೆಲ್ರಿ ಹಾಕಿ ತೆಗೆದ್ರೂ ಪೇಂಟ್ ಹೋಗೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಅದಕ್ಕೆ ಸ್ವಲ್ಪ ಅಂದ್ರೆ ಆ ಪ್ರಾಬ್ಲಮ್ ಇಲ್ಲ. ನೋಡಿ ಮ್ಯಾಮ್, ಈಗ ಪೇಂಟ್ ಅಲ್ಲೇ ನಿಮ್ಗೆ ಡಿಫ್ರೆಂಟ್ ಗೊತ್ತಾಗುತ್ತೆ. ಇದು ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಓಕೆ, ಇದು ಆಯಿಲ್ ಪೇಂಟ್, ಇದು ತಂಜಾವೂರು ಪೇಂಟ್ ಸ್ಟೈಲ್. ಓಕೆ, ಇದು ನೋಡಿ, ಇದು ಬೇರೆ ಇದೆ. ಓಕೆ ಓಕೆ, ಇದರಲ್ಲಿ ಪೇಂಟ್ ಡಿಫ್ರೆಂಟ್ ಆದಾಗ ನಿಮ್ಗೆ ರೇಟ್ಗಳು ಡಿಫ್ರೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಇರುತ್ತೆ ಮ್ಯಾಮ್ ತಂಜಾವೂರು ಪೇಂಟಿಂಗ್ ಅಲ್ಲಿ? ಇದರಲ್ಲಿ ನಿಮಗೆ 1500 ಇಂದ ಆ ಥರ ಇದೆ. ಒರಿಜಿನಲ್ ತಂಜಾವೂರು ಅಂದ್ರೆ 1500, ನಾರ್ಮಲ್ ಅಂದ್ರೆ 600 ಇಂದನೂ ಬರುತ್ತೆ. ಓಕೆ, ಸೊ ಇದು ಲಕ್ಷ್ಮೀ ಇದೆ. ಈ ಕಡೆ ಬಂದರೆ ನಾರಾಯಣದ್ ಬರುತ್ತೆ ನೋಡಿ. ವಿತ್ ಜ್ಯುವೆಲರಿ ವಿತೌಟ್ ಜ್ಯುವೆಲರಿ ಎರಡು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಪ್ರಾಪರ್ ತಂಜಾವೂರು ಪೇಂಟ್ ಇದು. ಓಕೆ, ಸ್ಟಾರ್ಟ್ ಫ್ರಮ್ 1500. ತಂಜಾವೂರು ಪೇಂಟ್ ಒರಿಜಿನಲ್ ಆದ್ರೆ 1500 ಇಂದ ಬರುತ್ತೆ. ಇನ್ನೂ ಜಾಸ್ತಿ ಇದು ಇದೆ. ಜ್ಯುವೆಲರಿಯಲ್ಲೇನೆ ವೆರೈಟಿಗಳು ಚೇಂಜಸ್ ಬರುತ್ತೆ. ಇದು ಟೆಂಪಲ್ ಜ್ಯುವೆಲರಿ ಇದೆ. ಇದು ಮ್ಯಾಟ್ ಅಲ್ಲಿ ಸ್ವಲ್ಪ ಕಮ್ಮಿ. ಇದು ಹೈ ಮ್ಯಾಟ್ ಅಲ್ಲಿ ಬರುತ್ತೆ 1 ಗ್ರಾಮ್ ಜ್ಯುವೆಲರಿದು. ನಿಮ್ಗೆ ಇದೇ ಫೇಸ್ಗೆನೆ ಈ ಜ್ಯುವೆಲರಿನು ಸೆಟ್ಟಿಂಗ್ ಮಾಡಬಹುದು. ಇಲ್ಲ ನಮ್ದು ಮಾಮೂಲಿ ಸ್ಟೋನ್ ಸೆಟ್ಟಿಂಗ್ ಬರುತ್ತೆ, ಅದು ಮಾಡಬಹುದು. ಓಕೆ, ಪೇಂಟಿಂಗ್ ಒಂದೇ ಇರುತ್ತೆ, ಬಟ್ ಅಲಂಕಾರ ಚೆನ್ನಾಗಿ. ಸೊ ಡಿಪೆಂಡ್ಸ್ ಆನ್ ನಿಮ್ಮ ಬಜೆಟ್ ಮೇಲೆ ಯಾವ ರೀತಿ ಬೇಕೋ ಅದನ್ನ ಮಾಡಿಕೊಡ್ತಾರೆ. ಇದರಲ್ಲಿ ಬೇರೆ ಡಿಸೈನ್ ಕೂಡ ಸಿಗುತ್ತೆ. ಇದರಲ್ಲಿ ವೆರೈಟೀಸ್ ಕಮ್ಮಿ ಡಿಸೈನ್ಸ್ ಬೇಕಾ ಚೇಂಜ್ ಮಾಡ್ಬೋದು. ಈ ಕೊಂಡೆ ಡಿಸೈನ್ಸ್ ಚೇಂಜಸ್ ಇದೆ. ಇದ್ರಲ್ಲೂ ಅಷ್ಟೇ ನಾನು ಹೇಳದ್ನಲ್ವಾ, ಹೆಂಗ್ ಬೇಕಿದ್ರು ಸೆಟ್ಟಿಂಗ್ ಮಾಡ್ಬೋದು. ಸೊ ಇದೆಲ್ಲ ಫೈಬರ್, ಇದೆಲ್ಲ ಫೈಬರ್ ಫೇಸಸ್. ಓಕೆ, ಇದೆಲ್ಲ ಫೈಬರ್ ಫೇಸಸ್ ರೆಡಿ ಇರೋದು ಇರುತ್ತೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಬೇರೆ ಥೀಮ್ ಅಲ್ಲಿ ಮಾಡಿದ್ದಾರೆ. ಹೌದೌದು, ಇದು ಮೊಗ್ಗು ಲಕ್ಷ್ಮಿ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೊಂಡೆಗಳಲ್ಲಿ ವೆರೈಟೀಸ್ ಇದೆ ಅಂತ. ಇದೆಲ್ಲ ಇದು ಈ ತರ ಸಪ್ರೇಟ್ ಆಗಿ ಸಿಗುತ್ತೆ ನೋಡಿ. ಇದೆಲ್ಲ ಇಂಡಿವಿಜುವಲ್ ಫುಲ್ ರೆಡಿ ಇರೋದು ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ಈ ಕಡೆ ಇರೋದೆಲ್ಲ ನಿಮ್ಗೆ 1000 ರೂಪೀಸ್ 1002 ಇಂದನೂ ಸ್ಟಾರ್ಟ್ ಆಗುತ್ತೆ. ಓಕೆ, ಅಪ್ ಟು ಇದು 5000 ವರ್ಗು ಇದೆ. ಎಲ್ಲ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಇರುತ್ತೆ. ಜ್ಯುವೆಲ್ರಿ ಡಿಫ್ರೆಂಟ್, ಫೇಸ್ ಅಲ್ಲಿ ಡಿಫ್ರೆಂಟ್. ಓಕೆ, ಬೇರೆ ಬೇರೆ ಇದೆ. ಓಕೆ ಓಕೆ, ಸೊ ಇದರಲ್ಲಿ ಸೈಜಸ್ಗಳು ಇರುತ್ತೆ ನೋಡಿ. ದೊಡ್ಡ ದೊಡ್ಡದು ಸೈಜಸ್ ಎಲ್ಲ ಇರುತ್ತೆ. ಇದೆಲ್ಲ ಫೈಬರ್ ಫೇಸ್ ಅಲ್ಲಿರೋದೆಲ್ಲ ಫೈಬರ್ ಫೇಸ್ ಬರುತ್ತೆ. ಕೆಳಗಡೆ ಫ್ರಂಟ್ ಇದೆಯಲ್ಲ ಅದು ಬಂದು ಪಿಒಪಿ ಫೇಸ್. ಅದರಲ್ಲಿ ಫೈಬರ್ ಫೇಸ್ ಸಿಗುತ್ತೆ. ಓಕೆ ಓಕೆ, ಸೊ ಈ ತರ ನಿಮಗೆ ಲಕ್ಷ್ಮಿ ಕಾಣಿಸುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಲಕ್ಷ್ಮಿ ಮೂರ್ತಿಗಳಿರುತ್ತೆ. ಸ್ಕ್ರೀನ್ ಶಾಟ್ ತಗೊಂಡು ಬನ್ನಿ. ಎಕ್ಸಾಕ್ಟ್ಲಿ ನಿಮ್ಗೆ ಅದೇ ಬೇಕು ಅಂದ್ರೆ ಅವ್ರು ನಿಮಗೆ ಅಲ್ಲಿ ಕೊಡೋದಕ್ಕೆ ಈಸಿ ಆಗಿಬಿಡುತ್ತೆ. ಇನ್ನೊಂದು ಲೇಟ್ ಆಗಿ ಬರ್ತಾರೆ ಮೇಡಮ್, ಅದು ಮೈನ್ ಐಟಮ್. ಯಾಕಂದ್ರೆ ಕಸ್ಟಮೈಸ್ ಇಮಿಡಿಯೇಟ್ ಮಾಡಕ್ ಆಗಲ್ಲ. ಹೌದು, ಬೇಗ ಬೇಗ ಬಂದ್ರೆ ತಗೊಂಡು ಹೋಗ್ಬೋದು. ಈಗಿರೋ ಕ್ಲೈಮೇಟ್ ಅಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪೇಂಟ್ ಎಲ್ಲ ಡ್ರೈ ಆಗ್ಬೇಕಾದ್ರೂ ಕಷ್ಟ ಆಗತ್ತೆ. ಹೌದೌದು, ಇದಕ್ಕೂ ಇವಾಗಾದ್ರೆ ಎಲ್ಲ ವೆರೈಟಿ ಸಿಗುತ್ತೆ ಮೇಡಮ್. ತೀರಾ ದಸರಾ ಟೈಮ್ ಅಲ್ಲಿ ಅಂದ್ರೆ ಸಿಗಲ್ಲ. ಕೆಲವೊಂದು ಕಸ್ಟಮರ್ ಬಂದು ಪಾಪ ಅವಾಗ ಸಿಗ್ಲಿಲ್ಲ ಅಂತ ವಿಡಿಯೋ ನೋಡ್ಕೊ ಬರ್ತಾರೆ. ಓಕೆ ಓಕೆ, ದಸರಾ ದೀಪಾವಳಿಗೆ ಬೇಕಾಗಿರೋರು ಇವಾಗ್ಲೇ ಬೆಸ್ಟ್ ಬರುತ್ತೆ ಮ್ಯಾಮ್. ಮೇಡಮ್ ಇದು ಚಿಕ್ಕ ಸೈಜ್ ಇಂದ ಕಣ್ಣು ಪ್ಲೈನ್ ಮುಖವಾಡ ಇರುತ್ತಲ್ವಾ ನೋಡಿ, ಈ ಸೈಜ್ ಇಂದ ಹಿಡಿದು ಚಿಕ್ಕದು ದೊಡ್ಡ ಸೈಜ್ ವರ್ಗು ಇದಕ್ಕಿಂತ ದೊಡ್ಡದು ಬರುತ್ತೆ. ಬಟ್ ನಾನು ಟ್ರೇ ಅಲ್ಲಿ ಜನರಲ್ ಆಗಿ ಕಸ್ಟಮರ್ ಯಾವ್ದು ಸೈಜ್ಗಳು ಬರುತ್ತೋ ಅದು ಹಾಕಿದ್ದೀನಿ. ಇದರಲ್ಲಿ ಈ ತರ ಸ್ಮಾಲ್ ನೋ ಸ್ಪಿನ್, ಇದ್ರಲ್ಲೂ ಅಷ್ಟೇ ಸೈಜಸ್ ಫುಲ್ ದೊಡ್ಡದವರೆಗೂ ಬರುತ್ತೆ. ನೀವು 6 ಅಡಿ 7 ಅಡಿ ದೇವಸ್ಥಾನದ್ದೆಲ್ಲ ವಿಗ್ರಹಗಳು ಬರುತ್ತಲ್ಲ ಅಲ್ಲಿವರೆಗೂ ಅಡ್ಜಸ್ಟ್ ಆಗುತ್ತೆ. ಇದು ನೀವು ಫಿಕ್ಸ್ ಮಾಡ್ಕೊಡ್ತೀರಾ? ಇದು ಹೇಗೆ ಮ್ಯಾಮ್? ಹೌದು, ಇಲ್ಲಿ ಬಂದು ಚಾಯ್ಸ್ ಮಾಡಿದ್ರೆ ಇವರೇ ಫಿಕ್ಸ್ ಮಾಡಿ ಕೂಡ ಕೊಡ್ತಾರೆ. ನೋಡಿ, ಇದರಲ್ಲಿ ವೆರೈಟೀಸ್ ಇದೆ. ಯಾಕಂದ್ರೆ ಬೆಳ್ಳಿ ಮುಖವಾಡ ಆದ್ರೆ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರುತ್ತೆ. ಮುಖವಾಡ ಸೈಜ್ ಮೇಲೆ ನಾವು ಜ್ಯುವೆಲ್ರಿ ಸೆಟ್ ಮಾಡಬಹುದಿಲ್ಲ. ನೋಡಿ, ಇದೆಲ್ಲ ಮಾಟಿಗಳು ಬರುತ್ತೆ. ಮಾಟಿಗಳು ಕಿವಿ ಓಲೆ ಹತ್ರ ಬರುತ್ತೆ. ಇದು ಹೌದೌದು, ಇದ್ರ ಮೇಲೆ ತೋರಿಸ್ಬೋದು. ಈ ತರ ಕಾಣಿಸುತ್ತೆ ನೋಡಿ. ಓಕೆ, ಸೂಪರ್. ಅಷ್ಟೇನೆ ಮೇಲ್ಗಡೆ ಟೀಕಾ ಅಂತ ಹೇಳ್ತೀವಿ. ಓಕೆ, ಟೀಕಾ ಇದು ಬಂದು ಇಲ್ಲಿ ಬರುತ್ತೆ. ಈ ತರ ಚೆನ್ನಾಗಿ ಕಾಣಿಸುತ್ತೆ ದೇವ್ರದ್ದು.
ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಬರುತ್ತೆ ನೋಡಿ, ನಾನು ಕಿರುಬೆರಳಿಗೆ ಇಟ್ಟಿದ್ದೀನಿ. ಹೌದೌದು, ಚಿಕ್ಕ ವಿಗ್ರಹಗಳು ಬರುತ್ತೆ, ಇಲ್ಲ ಬಾಬಾ ಇದು ಬರುತ್ತೆ. ಅದರಿಂದ ಹಿಡಿದು ಇದು ಫುಲ್ ಸೈಜಸ್ ಬರುತ್ತೆ. ಕಿರೀಟದಲ್ಲೇನೆ ನಿಮಗೆ 1/2 ಇಂಚಿನಿಂದ ಸ್ಟಾರ್ಟ್ ಆಗುತ್ತೆ. ಹೌದು. ಓಕೆ, ನಿಮ್ಗೆ ಅಪ್ ಟು 10 ಫೀಟ್ ಇದ್ರವರೆಗೂ ಸಿಗುತ್ತೆ. 10 ಫೀಟ್ಗೂ ಕೂಡ ಕೊಡ್ತೀರಾ? ಓಕೆ, ಅಂದ್ರೆ ದೇವಸ್ಥಾನಗಳಿಗೆ ಯೂಸ್ ಆಗುತ್ತೆ. ದೇವಸ್ಥಾನಕ್ಕೆ ಯೂಸ್ ಆಗುತ್ತೆ. ಹೌದೌದು, ಈ ಗೋಕುಲಾಷ್ಟಮಿದು ಮತ್ತೆ ದೇವಸ್ಥಾನಗಳಿಗೆ ಅದಕ್ಕೆಲ್ಲ ಸ್ವಲ್ಪ ನೋಡ್ಬೇಕಾಗುತ್ತೆ, ಮಾಡಿಸ್ಕೊಡ್ತೀರಾ ನಿಮ್ಮ ಹತ್ರ? ಓಕೆ, ಅದೆಲ್ಲ ಮೆಜರ್ಮೆಂಟ್ ಬೇಕಾಗುತ್ತೆ ದೇವಸ್ಥಾನಕ್ಕೆಲ್ಲಾನು. ಅದನ್ನ ತಗೊಂಡು ಕಸ್ಟಮೈಸ್ ಮಾಡ್ಕೊಡ್ತೀರಾ? ಬಂದಿದ್ದಾರೆ ಅಂದ್ರೆ ಅದ್ರ ಮೆಜರ್ಮೆಂಟ್ ಪ್ರಕಾರ ಕೆಲವೊಂದು ಫುಲ್ ಬಿದ್ದಿದ್ರೆ ಮಾಡಿಸ್ಬೇಕಾಗಿ ಬರುತ್ತೆ ಮೇಡಮ್. ಅವಾಗಲೇ ಫೇಸ್ಗಳು ನೋಡಿಸ್ದೆ, ಬಾಡಿಗಳು ನೋಡಿಸ್ದೆ, ಅದಕ್ಕೆ ಫೇಸ್ಗಳು ನೋಡಿಸ್ದೆ. ಅದು ಇಂಡಿವಿಜುವಲ್ ಮಾಡ್ಬೇಕು ಅನ್ನೋರ್ಗೆ ಕೈ ಕಾಲುಗಳು ಸ್ಟಾರ್ಟಿಂಗ್ ನಿಮ್ಗೆ ಈ ಸೈಜ್ ಇಂದ ಹಿಡಿದು ಫುಲ್ ಬಿಗ್ ಸೈಜ್ ವರ್ಗು ಬರುತ್ತೆ. ಇದರಲ್ಲಿ ಕ್ರೀಮ್ ಕಲರ್ ಸಿಗುತ್ತೆ, ಯೆಲ್ಲೋ ಕಲರ್ ಸಿಗುತ್ತೆ. ಇದರಲ್ಲಿ ಸೈಜಸ್ ಇರುತ್ತೆ. ಇದರಲ್ಲಿ 3-4 ಸೈಜಸ್ ಸಿಗುತ್ತೆ. ಇದು ಬಿಟ್ರೆ ಇದು ಬೆಂಡಿಂಗ್ ಹ್ಯಾಂಡ್ಸ್ ಲೆಗ್ಸ್, ಇದ್ರಲ್ಲೂ 3-4 ಸೈಜ್ ಸಿಗುತ್ತೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಬೆಂಡ್ ಆಗಿರೋದು. ಇದ್ರಲ್ಲಿ ಬಂದು ಈ ತರ ಸ್ಪೆಷಲ್ ಹ್ಯಾಂಡ್ಸ್ ಲೆಗ್ಸ್ ಡೆಕೋರೇಷನ್ ಮಾಡಿದ್ದೀರಾ ವಿತ್ ಲೋಟಸ್ ಹ್ಯಾಂಡ್ಸ್ ಇರುತ್ತೆ. 4 ಲೇಯರ್ ಹ್ಯಾಂಡ್ಸ್ ಬರುತ್ತೆ. ಅದರಲ್ಲೇ ನೋಡಿ ಇದು ಇನ್ ಸ್ವಲ್ಪ ಚೆನ್ನಾಗಿದೆ ಇರೋದು. ಹೌದು, ಸೂಪರ್. ಕೆಳಗಡೆ ಮೆಹಂದಿ ಹಾಕಿದಿರೋದು ಕೂಡ ಬರುತ್ತೆ ನೋಡಿ. ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಗೊಳ್ಬಹುದು. ಸೈಡ್ ಅಲ್ಲಿ ನಿಮ್ಗೆ ಈ ರೀತಿ ಲೋಟಸ್ ಕೂಡ ಬರುತ್ತೆ. ಹಸ್ತಪಾದ ಬರುತ್ತೆ. ಹಸ್ತಪಾದ ನಿಮ್ಗೆ ಸೇಮ್ ಪೇರ್ ಅಲ್ಲಿನೇ ಬರುತ್ತೆ ನೋಡಿ. ಇಲ್ಲಿ ಬೇಕಾದ್ರೆ ನಿಮ್ಗೆ ಮಲ್ಟಿ ಕಲರ್ ಸ್ಟೋನ್ ಇರೋದು ಬರುತ್ತೆ, ಇಲ್ಲಾಂದ್ರೆ ರೆಡ್ ಅಂಡ್ ವೈಟ್ ಸ್ಟೋನ್ ಅಲ್ಲಿ ಇರುತ್ತೆ. ಮತ್ತೆ ಇದು ಬಂದು ಗೋಲ್ಡ್ ಅಂಡ್ ಸಿಲ್ವರ್ ಮ್ಯಾಮ್? ಹೌದು, ಸಿಲ್ವರ್ ವೈಟ್ ಮೆಟಲ್, ಇದು ಜರ್ಮನ್ ಸಿಲ್ವರ್ ಅಂತಾರಲ್ಲ. ಹೌದು, ಅದು ಇದ್ರಲ್ಲೂ 3 ಸೈಜ್ ಬರುತ್ತೆ. ಕೈ ಕಾಲುಗಳು ಯಾವ್ದೇ ಸೈಜ್ ಇದೆಯೋ ಆ ಸೈಜ್ ಎಲ್ಲ ಇದ್ರಲ್ಲೂ ಸಿಗುತ್ತೆ. ಓಕೆ, ಅದಕ್ಕೆ ಪಂಚಲೋಹದ್ರಲ್ಲೂ ಇದೆ, ಜರ್ಮನ್ ಸಿಲ್ವರ್ ಅಲ್ಲೂ ಇದೆ. ಪಂಚಲೋಹದ್ದು ಅಂದ್ರೆ ನಿಮ್ಗೆ ತುಂಬಾ ಲೈಫ್ ಬರುತ್ತೆ, ಲೈಕ್ 10 ಇಯರ್ಸ್ 15 ಇಯರ್ಸ್ ಮತ್ತೆ ಪಾಲಿಶ್ ಮಾಡಬಹುದು. ಜರ್ಮನ್ ಸಿಲ್ವರ್ ಹಂಗಿಲ್ಲ ಆಗಲ್ಲ. ಓಕೆ, ನೋಡಿ ಮೇಡಮ್, ಈಗ ಅವಾಗ್ಲೇ ರೆಡಿ ಬಾಡಿಗಳು ನೋಡಿಸ್ದೆ. ಅದೇ ತರ ಅವ್ರದೇ ಸೀರೆ ಉಡ್ಸ್ಕೊಂಡು ಕೈಯಾರ ಮಾಡ್ಬೇಕಂತಾರೆ ಅಂತವ್ರಿಗೆ ಬಂದು ಈ ಸ್ಟ್ಯಾಂಡ್ ಈ ತರ ಈ ತಳೆ ಚಂಬಿ ತರ ತಗೊಂಡ್ಬಿಟ್ರೆ ತಳೆ ಸ್ಟೀಲ್ದು ಈ ಶೇಪ್ ಅಲ್ಲಿ ಇರೋದಾದ್ರೆ ಬಾಡಿ ಶೇಪ್ ಎಲ್ಲ ನೀಟಾಗಿ ಬರುತ್ತೆ. ಹೌದು. ಓಕೆ, ಇದು ಬಂದು ಅವ್ರದೇ ಈ ಕೈ ಕಾಲುಗಳು ನೋಡ್ಸಿದ್ನಲ್ವಾ ಅದೇ ಅಟ್ಯಾಚ್ ಮಾಡ್ಬೋದು. ನಮ್ಮಲ್ಲೇ ಸ್ಟ್ಯಾಂಡು ಕೈ ಕಾಲು ತಗೊಂಡಾಗ ನಾನು ಅದು ಸ್ಯಾರಿ ವೇರ್ ಮಾಡೋದನ್ನು ಡೈರೆಕ್ಟ್ ಆಗು ನೋಡಿಸ್ಕೊಡ್ತೀನಿ, ವಿಡಿಯೋನು ಶೇರ್ ಮಾಡ್ತೀರಾ? ವೆರಿ ನೈಸ್. ಸೊ ಇವ್ರಿಗೆ ಸೇಮ್ ಅದೇ ತರನೇ ಬರುತ್ತೆ. ಮೇಲ್ಗಡೆ ಇರೋದು ಬಂದು ಆ ಮೇಲ್ಗಡೆ ಇದೆಯಲ್ಲ ಆ ತರನೇ ಲಕ್ಷ್ಮಿ ಬಂದು ಈ ತರ ಸ್ಟ್ಯಾಂಡ್ ಗೆ ಉಡ್ತಿರೋದು. ಇದ್ರಲ್ಲೂ 3-4 ವೆರೈಟಿಗಳು ಸಿಗುತ್ತೆ ಸ್ಟ್ಯಾಂಡ್ ಅಲ್ಲಿ. ಡಿಟಾಚಬಲ್ ಇರುತ್ತೆ. ಇದು ಡಿಟಾಚಬಲ್ ಸ್ಟ್ಯಾಂಡ್ ಇದೇ ತರ ಆಗುತ್ತೆ. ಜಾಗನೂ ಅಡ್ಜಸ್ಟ್ ಆಗುತ್ತೆ. ಜರ್ನಿಗೂ ಎತ್ಕೊಂಡು ಹೋಗ್ಬೇಕಂದ್ರೆ ಊರುಗಳಿಗೆ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕಂದ್ರೆ ಈಸಿ ಆಗುತ್ತೆ. ಇದು ಹೆಂಗ್ ಫಿಟ್ ಮಾಡೋದಂತಾನು ವಿಡಿಯೋ ಸೆಂಡ್ ಮಾಡ್ತೀನಿ. ಇದು ತಗೊಂಡವ್ರಿಗೆ ಐಡಿಯಾ ಬಂದ್ಬಿಡುತ್ತೆ. ಹೌದು. ಸೊ ಸೇಮ್ ಅದೇ ರೀತಿ ಲುಕ್ ಬರುತ್ತೆ ನೋಡಿ. ಬಟ್ ಎಲ್ಲ ಪಾರ್ಟ್ಸ್ಗಳು ಡಿಟ್ಯಾಚಬಲ್ ಇರುತ್ತೆ. ಬೇರೆ ಊರಿಗೆ ಎತ್ಕೊಂಡು ಹೋಗೋಕ್ಕಾಗಲಿ ಅಥವಾ ಮನೇಲಿ ಸ್ಟೋರೇಜ್ ಮಾಡೋದಕ್ಕೆ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಏನಾದರೂ ಸೈಜ್ ಸಿಗುತ್ತಾ? ಇಲ್ಲ ಮೇಡಮ್, ಇದು ಒಂದೇ ಸೈಜು. ಈ ರೀತಿ ಬರುತ್ತೆ ಇದು. ಬೇಕಾದರೂ ಕೂಡ ತಗೋಬಹುದು. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಂತ ಇರುತ್ತೆ ಮ್ಯಾಮ್ ಸ್ಟ್ಯಾಂಡ್ ಅಲ್ಲಿ? ಇದರಲ್ಲಿ 400 ಇಂದ ಇದೆ ಮೇಡಮ್. ಕೈ ಕಾಲು ನೋಡ್ಸೋದಲ್ವಾ? ಹೌದು ಮ್ಯಾಮ್. ಅದು ಅಟ್ಯಾಚ್ ಮಾಡೋದು ನೋಡಿಸ್ತೀನಿ. ಅದೆಲ್ಲ ಆದ್ಮೇಲೆ ಇದು ಬಂದು ಶೋಲ್ಡರ್ ಇದಕ್ಕೆ ಬರುತ್ತೆ. ನಾವು ಹೂವಿನ ಹಾರಗಳೆಲ್ಲ ಹಾಕಿದಾಗ ದಾರಗಳಿರುತ್ತೆ, ಬಾಡಿ ಶೇಪ್ ನೀಟಾಗಿ ಸೆಟ್ ಆಗಲ್ಲ. ಇದು ಹಾಕ್ಬಿಟ್ರೆ ದೇವ್ರ ಅಗ್ಲಾನು ಕಾಣುತ್ತೆ, ಅದೆಲ್ಲ ದಾರ ಕವರ್ ಆಗುತ್ತೆ. ಇದು ತೋಮಾಲೆ ಅಲ್ವಾ? ತೋಮಾಲೆ ಅಂತಾರೆ, ಭುಜ ಅಂತಾನು ಹೇಳ್ತಾರೆ ಒಬ್ಬೊಬ್ರು. ಸೈಜಸ್ ಇರುತ್ತೆ. ಅದ್ರಲ್ಲಿ ಸೈಜಸ್ ಸಿಗುತ್ತೆ, ವೆರೈಟೀಸ್ ಇದೆ, ಕಲರ್ ಆಪ್ಷನ್ ಕೂಡ ಸಿಗುತ್ತೆ, ಸೈಜ್ ಕೂಡ ಸಿಗುತ್ತೆ. ಇದರಲ್ಲಿ ಇದು ಈ ತರ 2-in-1 ಇದೆ. ಇದರಲ್ಲೂ ಸೈಜಸ್ ಸಿಗುತ್ತೆ. ವೆಲ್ವೆಟ್ ಅಲ್ಲಿ ಚೆನ್ನಾಗಿದೆ. ಸೊ ಕಂಪ್ಲೀಟ್ ವೆಲ್ವೆಟ್ ಅಲ್ಲೇ ಬರುತ್ತಲ್ವಾ ಇದೆಲ್ಲ? ಸರಿ ಮ್ಯಾಮ್. ನೋಡಿ ಮೇಡಮ್, ಇದು ದೀಪಗಳಿಗೆ ಇಡೋ ಇದು ಫ್ರೇಮ್, ದಿಯಾ ಬೇಸ್ ಅಂತ ಹೇಳ್ತೀವಿ. ಅದ್ರಲ್ಲೂ ವೆರೈಟೀಸ್ ಇದೆ. ಇದು ಬಂದು ವಾಲ್ ಹ್ಯಾಂಗಿಂಗು ಯೂಸ್ ಮಾಡ್ಕೋಬಹುದು. ಜನರಲ್ ಆಗಿ ಈ ತರ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಕ್ರೀನ್ಗೂ ಹಾಕೋಬಹುದು. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಪೇರ್ ಇರುತ್ತೆ. ಹೌದು, ಪೇರ್ ಇರುತ್ತೆ. ಇದೆಲ್ಲ ಬಂದು ಇದು MDF ಶೀಟ್ ಮೇಲೆ ಹ್ಯಾಂಡ್ ಪೇಂಟ್ ಮಾಡಿ ಹ್ಯಾಂಡ್ ವರ್ಕ್ ಮೇಡಮ್ ಇದು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಮ್ಯಾಮ್? ಇದರಲ್ಲಿ ನಿಮಗೆ 800 ಆದ್ರಿಂದಾನು ಇದೆ. ಇನ್ನು ಸ್ಮಾಲ್ ಸೈಜು ಬರುತ್ತೆ. ಮಲ್ಟಿ ರಂಗೋಲಿಗೂ ಯೂಸ್ ಆಗುತ್ತೆ. ಸೂಪರ್ ಆಗಿದೆ. ದೀಪಗಳಿಗೆ ಇರುತ್ತೆ. ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ತರ ಇಟ್ರೆ ದೀಪಕ್ಕೆ. ಇದೆಲ್ಲ ಮದುವೆಗಳ ಟೈಮಲ್ಲೂ ಯೂಸ್ ಆಗುತ್ತೆ ಮೇಡಮ್. ಈಗ ವೆಲ್ಕಮ್ಗೆಲ್ಲಾನು ದೀಪ ಹಚ್ಚಕ್ಕೆ ರೆಡಿ ಮಾಡ್ತೀವಲ್ಲ, ಹೌದು, ಆ ಒಂದು ಇದಕ್ಕೆ ದೀಪಕ್ಕೆ ಸೆಂಟ್ರಿ ದಿಕ್ಬಿಟ್ಟು ಅಲಂಕಾರ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ಮೇಡಮ್. ಇದು ದೊಡ್ಡ ದೀಪಗಳಿಗೆ ಈ ತರ ಅಟ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ. ದೀಪ ಚಿಕ್ಕದಿದೆ, ದೊಡ್ಡ ದೀಪಗಳಾದ್ರೆ ಈ ತರ ಬರುತ್ತೆ. ಇದರಲ್ಲಿ ಸೈಜಸ್ ಸಿಗುತ್ತಾ ಮ್ಯಾಮ್? ಇಲ್ಲ, ಇದರಲ್ಲಿ ಒಂದೇ ಸೈಜ್ ಇದೆ ಮೇಡಮ್. ಪ್ಯಾಟರ್ನ್ ಅಲ್ಲಿ ಇದೆ. ಓಕೆ.
ಅದ್ರಲ್ಲೇನೆ ಈ ಸೈಜ್ ಇಂದ ಬಂದು ಇದು ಬರುತ್ತೆ. ಇದ್ರಲ್ಲಿ ಇನ್ನ ವೆರೈಟೀಸ್ ಬರುತ್ತೆ. ಅಂದ್ರೆ ಇದೆಲ್ಲ ಸ್ಟ್ಯಾಂಡ್ ತರ ಬರಲ್ಲ, ಕಟ್ಟ ತರ ಬರುತ್ತೆ. ಅದು ಬಂದು ಸ್ಟ್ಯಾಂಡ್ ಇದೆ. ಓಕೆ, ಇದು ಬಂದು ನಿಮಗೆ ಹಂಗೆ ಕೂರಿಸ್ಬೋದು, ದೀಪಗಳಿಗೂ ಕಟ್ಬೋದು. ಓಕೆ, ಈ ತರ ಬರುತ್ತೆ. ಇದು ಫ್ರಿಲ್ ಎಲ್ಲ ಕವರ್ ಅಲ್ಲಿ ಪ್ರೆಸ್ ಆಗಿದೆ. ಓಕೆ, ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದೆಲ್ಲ ಕೂಡ ಇಟ್ಕೋಬಹುದು, ಸೈಡ್ಗೂ ಯೂಸ್ ಇಟ್ಕೋಬಹುದು. ಇದು ಸೇಮ್ ಅಮ್ಮ? ಸೇಮ್ ಮೇಡಮ್, ದೀಪಗಳಿಗೆ ಕಟ್ಬೋದು. ಲಕ್ಷ್ಮೀ ನಾರಾಯಣ ಒಂದ್ ಕಡೆ ಲಕ್ಷ್ಮಿ, ಒಂದ್ ಕಡೆ ನಾರಾಯಣ ಕಟ್ಬೋದು. ಓಕೆ, ಚೆನ್ನಾಗಿದೆ ನೋಡಿ, ಸಿಗ್ಬೋದು. ದೊಡ್ಡ ದೀಪಕ್ಕೆ ಚೆನ್ನಾಗಿ ಸೆಟ್ ಆಗುತ್ತೆ. ಬರುತ್ತೆ. ಫೆದರ್ ಕೂಡ ಇಟ್ಟಿದ್ದಾರೆ ಅದಕ್ಕೆ. ಇದೆಲ್ಲ ದೀಪ ಕಟ್ಟೋದೇನೆ ಮೇಡಮ್? ಇದೆಲ್ಲ ದೀಪಗಳ ಕಟ್ಟೋದೇನೆ. ಇದ್ರಲ್ಲಿ ವೆರೈಟೀಸ್ ಇದೆ, ಇನ್ನ ವೆರೈಟಿಗಳಿದೆ, ಬಟ್ ಎಲ್ಲ ಕವರ್ ಮಾಡಕ್ ಆಗ್ತಾ ಇಲ್ಲ, ವಿಡಿಯೋ ಲೆಂತ್ ಆಗ್ತಾ ಇದೆ. ಸೊ ಅದಕ್ಕಾಗಿ ಜಸ್ಟ್ ಸ್ಯಾಂಪಲ್ ಮಾತ್ರ ತೋರಿಸ್ತಾ ಇದೀವಿ. ಈ ರೀತಿ ನೀವು ಫ್ಲವರ್ ಕೂಡ ಕಟ್ಕೋಬಹುದು. ಸ್ಟಿಕ್ಕರ್ಸ್ ಇರುತ್ತೆ ಮ್ಯಾಮ್ ಇದು? ಸ್ಟಿಕ್ಕರ್ಸ್ ಕೂಡ ಹಿಂದ್ಗಡೆ ಕಬ್ಬಿ ಬರುತ್ತೆ. ಓಕೆ, ಇದು ಅಷ್ಟೇ ವಾಲ್ ಹ್ಯಾಂಗು ಹಾಕೋಬಹುದು, ಬಾಗ್ಲಿಗೆ ಸೈಡ್ ಅಲ್ಲಿ ಹಾಕೋಬಹುದು, ಇಲ್ಲ ದೀಪಗಳಿಗೆ ಕಟ್ಬೋದು. ನೋಡಿ ಮೇಡಮ್, ಇದೆಲ್ಲ ಡೆಕೋರೇಷನ್ ಪರ್ಪಸ್ ಏನೆ. ಓಕೆ, ಇದ್ರಲ್ಲಿ ನಿಮ್ಗೆ 450 ಇಂದಾನು ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡಿ ಈ ತರ ವೆರೈಟೀಸ್ ಇದೆ. ಅದು MDF ಶೀಟು, ಥಿಕ್ನೆಸ್ ಕಮ್ಮಿ ಇರೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೈಸಸ್ ಎಲ್ಲ ಡಿಪೆಂಡ್ ಆಗುತ್ತೆ. ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗಬಹುದು ಅಂತೀರಾ? ಅದು 450 ಇಂದ ಸ್ಟಾರ್ಟ್ ಆಗುತ್ತೆ ಮೇಡಮ್, ಸ್ಟಾರ್ಟಿಂಗ್ ಸೈಜ್ ಇದಂದ್ರೆ. ಓಕೆ, ಆನೆಗಳು ಕೂಡ ಇದೆ. ಎಲ್ಲದರಲ್ಲೂ ಕಲರ್ಸ್ ಸೈಜಸ್ ಸಿಗುತ್ತೆ. ವಿತ್ ಸ್ಟ್ಯಾಂಡ್ ಇರುತ್ತೆ ನೋಡಿ, ನಿಮ್ಗೆ ಈಸಿಯಾಗಿ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ. ನೋಡಿ ಮೇಡಮ್, ಇದೆಲ್ಲ ಸೈಡ್ ಸ್ಟ್ಯಾಂಡ್ಗಳು. ಓಕೆ, ಇದು ಆಪೋಸಿಟ್ ಸೈಡ್ ಅಲ್ಲಿ ಇಟ್ರೆ ನೀವು ಪ್ರಭಾವಳಿ ತರಾನು ಲುಕ್ ಬರುತ್ತೆ. ಹೌದಲ್ವಾ? ಪ್ರಭಾವಳಿ ತರ ಹಿಂದ್ಗಡೆ ಪ್ರಭಾವಳಿ ತರನೇ ಯೂಸ್ ಮಾಡ್ಕೋಬಹುದು. ಮಾಡ್ಕೋಬಹುದು. ಓಕೆ, ಓಕೆ, 2 in 1 ಅನ್ನಂಗೆ ಆಗುತ್ತೆ. 2 in 1 ತರ ಆಗುತ್ತೆ, ಸೈಡ್ ಡೆಕೋರೇಷನ್ಗೂ ಆಗುತ್ತೆ. ಓಕೆ, ಅದ್ರಲ್ಲೇ ನೋಡಿ ಇದೊಂದು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೇಮ್ ಪ್ರಭಾವಳಿ ತರನೇ ಕಾಣಿಸ್ತಾ ಇದೆ. ನಿಮ್ಗೆ ಹೆಂಗ್ ಬೇಕು ಹಂಗೆ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇದು ಡ್ಯಾನ್ಸಿಂಗ್ ಡಾಲ್. ಇದೆಲ್ಲ ನವರಾತ್ರಿಗೆ ಅಂತ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ. ಹೌದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇವನ್ ವರ್ಕ್ ಬರುತ್ತೆ ಇದ್ರ ಮೇಲೆಲ್ಲ. ಸೂಪರ್. ಇದೆಲ್ಲಾನು ಹ್ಯಾಂಡ್ ವರ್ಕೇ ಮೇಡಮ್, ಹ್ಯಾಂಡ್ ವರ್ಕೇ ಇರುತ್ತೆ. ಅದರಿಂದ ಇದು ಈ ಕ್ಲೈಮೇಟ್ಗೆ ಪೈಂಟ್ ಎಲ್ಲ ಒಣಗ್ಲಿಲ್ಲ ಅಂದ್ರೆ ಸ್ವಲ್ಪ ವರ್ಕ್ ಎಲ್ಲ ಡಿಲೇ ಆಗುತ್ತೆ. ಸೊ ಆದಷ್ಟು ಬೇಗ ತಗೊಂಡ್ರೆ ಎಲ್ಲರಿಗೂ ನಿಮ್ಗೆ ಬೇಕಾಗಿರೋ ಡಿಸೈನ್ ಸಿಗುತ್ತೆ. ಸೊ ಇವಾಗ ಏನ್ ನೋಡ್ತಾ ಇದ್ದೀವಿ ಇಷ್ಟಿರುತ್ತೆ, ಇನ್ನ ಹೆಚ್ಚಿರುತ್ತೆ ಮ್ಯಾಮ್? ಇರುತ್ತೆ ಮೇಡಮ್, ಇನ್ನ ಜಾಸ್ತಿ ಇರುತ್ತೆ. ವಿಡಿಯೋ ದೊಡ್ಡದಾಗುತ್ತೆ ಅಂತೇಳಿ ನಮ್ಗೆ ಕೆಲವೊಂದು ಕೊಡ್ತಾ ಇದಾರೆ. ಇದೇ ಸೇಮ್ ಡಿಸೈನ್ ಅಲ್ಲಿ ನಿಮ್ಗೆ ದೊಡ್ಡದು ಕೂಡ ಬರುತ್ತೆ ನೋಡಿ. ಇದೇನ್ ಪ್ಯೂರಿನ ಇದೇನ್ ಬರುತ್ತೆ ಮ್ಯಾಮ್? ಇದು ಬಂದು ಫೈಬರ್ ಬರುತ್ತೆ ಮೇಲ್ಗಡೆ, ಅದಕ್ಕೆ ವರ್ಕು. ಇದು ಬಂದು ಹಿಂದ್ಗಡೆ ಸ್ಟ್ಯಾಂಡ್ ಬರುತ್ತೆ. ಇದು ನೀವು ಈ ಸ್ಟ್ಯಾಂಡ್ಗೆನೆ ಬೇರೆ ಇವಾಗ ಪಿಕಾಕ್ ನೋಡ್ಸಿದ್ವಲ್ಲ, ಆತರ ತಗೊಂಡ್ರು ಗ್ರಿಪ್ಪಿಂಗ್ ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, ಇದು ಬೇಕಾ ಸೈಡ್ ಡಿಸೈನ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಫೆದರ್ಸ್ ಅಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಮೇಡಮ್. ಇದೂನು ಓಕೆ, ಚೆನ್ನಾಗಿದೆ ಮ್ಯಾಮ್. ಅಷ್ಟೇ ಸೈಜಸ್ ಇದೆ. ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ಡೈರೆಕ್ಟ್ ಆಗಿ ಕಾಲ್ ಮಾಡ್ಬೇಕಾ ಅಥವಾ ವಾಟ್ಸ್ಆಪ್ ಮಾಡ್ಬೇಕು ಹೇಳ್ಬಿಡಿ ಮ್ಯಾಮ್? ವಾಟ್ಸ್ಆಪ್ ಮಾಡ್ಬಿಟ್ರೆ ಈಸಿ ಆಗತ್ತೆ. ಅಂದ್ರೆ ನಿಮ್ ಫ್ರೀ ಟೈಮ್ ಅಲ್ಲಿ ರಿಪ್ಲೈ ಮಾಡಬಹುದು. ಹೌದು, ಈಗ ಬೇರೆ ಕಂಟ್ರಿಲಿ ಇರೋರು ವಿಡಿಯೋ ಕಾಲ್, ಇಲ್ಲ ಇಲ್ಲಿರೋರೇ ಆಗ್ಲಿ ಜಾಬ್ ಇದ್ರಲ್ಲಿರೋರು 8:30 ಮೇಲಾದ್ರೆ ವಿಡಿಯೋ ಕಾಲ್ ಅಲ್ಲೂ ನೋಡಿಸ್ತೀವಿ. ಓಕೆ ಮ್ಯಾಮ್. ತೀರಾ ಹಬ್ಬ ಹತ್ರ ಬಂದಾಗಾದ್ರೆ ನಾವು ವಿಜಿರ್ತೀವಿ, ಅವಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗಿ ಬರುತ್ತೆ. ಸೂಪರ್, ಗೆಜ್ಜೆ ಕೂಡ ಹಾಕಿದ್ದಾರೆ. ಸೂಪರ್ ಆಗಿ ಕಾಣಿಸುತ್ತೆ. ಇದು ಪೇರ್ ಬರುತ್ತೆ. ಸೈಜ್ ಎಲ್ಲ ಸಿಗುತ್ತೆ ಇದರಲ್ಲಿ? ಬೇರೆ ಬೇರೆ ಡಿಸೈನ್. ಇದು MDF ಹ್ಯಾಂಡ್ ಪೇಂಟ್ ಆಗಿದೆ. ಹ್ಯಾಂಡ್ ಪೇಂಟ್ MDF ಅಲ್ಲೇನೆ. ಇದು ಬೇರೆ ಕಲರ್ ಕೂಡ ಬರುತ್ತೆ, ಸೈಜ್ ಕೂಡ ಚಿಕ್ಕದು ಬರುತ್ತೆ ನೋಡಿ. ಫುಲ್ ಸ್ಮಾಲ್ ಇಂದ ಹಿಡಿದು ಬಿಗ್ ಸೈಜ್ ವರೆಗೂ ಬರುತ್ತೆ. ಓಕೆ, ಸೊ ಈ ಪಿಕಾಕ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಲೈಕ್ ಎಂಡಿಂಗ್ ಟೈಮ್ ಅಲ್ಲಿ ಬಂದ್ರೆ ನಿಮ್ಗೆ ಏನ್ ಪ್ರಾಡಕ್ಟ್ ಸಿಗಲ್ಲ. 10 days 20 days ಬಿಫೋರ್ ಬಂದು ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿದೆ. ನಮ್ಮ ಕೈಯಲ್ಲಿ ಆಗುತ್ತೆ ಅಂದ್ರೆ ಕಸ್ಟಮೈಸ್ ಮಾಡ್ತೀವಿ. ಓಕೆ, ಒಂದೊಂದ್ಸತಿ ಆಗರುತ್ತೆ. ಇದು ಬಂದು ದೇವ್ರ ಮನೆಯಲ್ಲಿ ಫೋಟೋ ಮೇಲ್ಗಡೆ ಬೇಕಾ ಮೆತ್ತಸ್ಕೋಬಹುದು. ಸ್ಟಿಕ್ಕರ್ ತರ ಬರುತ್ತೆ ಆಕ್ಚುಲಿ. ಓಕೆ, ಓಕೆ, ಸ್ಟ್ಯಾಂಡ್ ಬೇಕಾ ಯೂಸ್ ಮಾಡ್ಕೋಬಹುದು. ಯಾವಾಗ್ಲೇ ನಾನು ನೋಡ್ತಿದ್ನಲ್ಲ ವಾಲ್ ಹ್ಯಾಂಗ್ ತರ ದೇವ್ರ ಮನೆಗೆ, ಮನೆ ಬಾಗ್ಲಿಗೆ, ವಾಸ್ಕಾಲ್ಗೆ ಆತರ ಎಲ್ಲ ಮಾಡಬಹುದು. ಓಕೆ, ಶಂಕು ಚಕ್ರ ನಾಮ ಇರುತ್ತೆ. ಓಕೆ, ಸ್ಟಿಕ್ಕರ್ ತರನು ಬರುತ್ತೆ, ಸ್ಟ್ಯಾಂಡ್ ತರನು ಬರುತ್ತೆ. ಇವೆಲ್ಲ ರಿಟರ್ನ್ ಗಿಫ್ಟ್ಗೂ ಚೆನ್ನಾಗಿರುತ್ತೆ ಮೇಡಮ್. ಹೌದಲ್ವಾ? ಈಗಿರೋ ಇದ್ರಲ್ಲಿ ಸೀರೆಗಳು, ಡ್ರೆಸ್ಗಳು ಯೂಸ್ ಆಗಲ್ಲ. ಹೌದು, ಇಂಥದ್ದಾದ್ರೆ ಅಟ್ಲೀಸ್ಟ್ ಯೂಸ್ ಮಾಡ್ಕೊಂತಾರೆ ಖಂಡಿತ. ಸೊ ಇವಾಗ ನೀವೇನಾದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂದ್ರೆ ಇದು ಕೂಡ ಚಾಯ್ಸ್ ಇರುತ್ತೆ ನೋಡಿ. ಅದರಲ್ಲಿ ನಿಮ್ಗೆ ದೊಡ್ಡ ಸೈಜ್ ಬರುತ್ತೆ ನೋಡಿ. ಹಾಕೋದು ಕೊಂಡೆಗಳು ಬೇಸಿಕಲ್ಲಿ ಈ ತರ ಡೆಕೋರೇಷನ್ ಬರುತ್ತೆ. ಇದ್ರಲ್ಲೂ ಸೈಜಸ್ ಬರುತ್ತೆ. ಓಕೆ, ಸೊ ಇಷ್ಟೇ ಬೇಕಾದ್ರೆ ಇಷ್ಟೇ ಸಿಗುತ್ತೆ ನಿಮಗೆ. ಅವ್ರು ಯಾವ ತರ ಬೇಕೋ ಅಲಂಕಾರ ಅವರೇ ಓನಾಗಿ ಮಾಡ್ಕೊಂತೀವಿ ಅನ್ನೋರ್ಗೆ ಈ ತರ ಸಪ್ರೇಟ್ ಆಗಿ ಇದೇ ತರ ಮಾಡ್ಕೋಬಹುದು. ಮೆಟೀರಿಯಲ್ ಸಿಗುತ್ತೆ. ಓಕೆ, ಎಲ್ಲ ಮೆಟೀರಿಯಲ್, ರಾ ಮೆಟೀರಿಯಲ್ ಕೂಡ ಸಿಗುತ್ತೆ ನಿಮಗೆ. ಇದು ಅಷ್ಟೇ ಮುಖವಾಡಕ್ಕೆ ಇದು ಸಪ್ರೇಟ್ ಆಗಿ ಬರುತ್ತೆ, ಇದು ಸಪ್ರೇಟ್ ಇರುತ್ತೆ. ಬೇಕಾ ಹೆಂಗ್ ಬೇಕಾ ಹಂಗೆ ಹಾಕೋಬಹುದು, ಮಾಡ್ಕೊಳ್ಬಹುದು. ಅಷ್ಟೇ 2 in 1 ಇರುತ್ತೆ. ಓಕೆ ಮ್ಯಾಮ್. ಸೊ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ. ಓಕೆ,
ನೋಡಿ ಮೇಡಮ್ ಇದು ತೆಂಗಿನ ಮರಗಳು, ಇದು ದೀಪಾವಳಿಗೂ ಇದಕ್ಕೂ ಆಗತ್ತೆ. ದೇವ್ರ ಮನೆಯಲ್ಲಿ ಸೈಡಲ್ಲಿ ಇಡಕ್ಕೆ ದೊಡ್ಡದಾಗಿದ್ರೆ ಆಗಲ್ಲ. ಹೌದು, ಅಲಂಕಾರದ ಪರ್ಪಸ್. ದಸರಾ ನವರಾತ್ರಿ ಗೊಂಬೆಗಳು ಕೂರಿಸ್ತಾರಲ್ಲ, ಅವಾಗ್ಲೂ ಆ ಟೈಮ್ಗೂ ಯೂಸ್ ಆಗುತ್ತೆ. ಮನೇಲಿ ಡೆಕೋರೇಷನ್ಗೂ ಕೂಡ ಇಟ್ಕೋಬಹುದು. ಒಂಥರ ಚೆನ್ನಾಗಿದೆ ನೋಡಿ. ಸೊ ಅದರಲ್ಲಿ ಇದು ನ್ಯಾಚುರಲ್ ತರ ಕಾಣುತ್ತೆ. ಇದು ಕಂಬದಲ್ಲಿ ನಿಮಗೆ ಬೇರೆ ಬೇರೆ ಸೈಜಸ್ ಇದೆ ನೋಡಿ. ಬಾಳೆ ಗೊನೆ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಎಲೆ ಎಲ್ಲ ನಿಮ್ಗೆ ನ್ಯಾಚುರಲ್ ಆಗಿ ರಿಯಲ್ ಆಗಿರೋ ಹಂಗೆ ಕಾಣುತ್ತೆ ಮೇಡಮ್. ಹೌದು, ಲುಕ್ ಎಲ್ಲ ಸೇಮ್ ಹಾಗೆ ಅನ್ಸುತ್ತೆ. ಹೌದು ಹೌದು, ನಾವು ಟಚ್ ಮಾಡಿದಾಗಲೇ ನಮ್ಗೆ ಫೀಲ್ ಗೊತ್ತಾಗೋದು. ಓಕೆ, ಈ ದಿಂಡು ಕೂಡ ಆ ತರನೇ ಕೊಟ್ಟಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಪ್ಲಾಸ್ಟಿಕ್ ಸಿಗುತ್ತೆ, ಬಟ್ ಇದು ತುಂಬಾ ರಿಯಲಿಸ್ಟಿಕ್ ಆಗಿದೆ, ತುಂಬಾ ಅಬ್ರಾಡ್ ಹೋಗ್ತಿದೆ. ಓಕೆ ಸೊ ನಿಮಗೆ ಇಂಟರ್ನ್ಯಾಷನಲ್ ಕೊರಿಯರ್ ಫೆಸಿಲಿಟೀಸ್ ಇರುತ್ತೆ. ನೀವು ಗರುಡ ವೇಗ ಅಥವಾ DAP ಕೊರಿಯರ್ ಚೂಸ್ ಮಾಡ್ಕೋಬಹುದು. ಓಕೆ, ನಿಮಗೆ ವಿತಿನ್ ಸ್ಟೇಟ್ಸ್ ಅಂದ್ರೆ ಪ್ರೊಫೆಷನಲ್ ಕೊರಿಯರ್ ಅಥವಾ DTDC ಯಾವ್ದಾದ್ರು ಬುಕ್ ಮಾಡ್ಕೋಬಹುದು. ಕೊರಿಯರ್ ಚಾರ್ಜಸ್ ನಿಮ್ದೇ ಇರುತ್ತೆ, ಕಸ್ಟಮರ್ದೇ ಇರುತ್ತೆ. ಪ್ರಾಡಕ್ಟ್ ಏನಾದ್ರು ಜಾಸ್ತಿ ಇದ್ರೆ ಪ್ಯಾಕಿಂಗ್ ಚಾರ್ಜಸ್ ನಮ್ಮ ಕಡೆಯಿಂದ ಇರುತ್ತೆ. ಓಕೆ, ಪ್ರಾಡಕ್ಟ್ ಪ್ರೈಸ್ ಏನಿದೆಯೋ ಅದು ನೀವು ಫೋನ್ ಪೇ ಗೂಗಲ್ ಪೇ ಮಾಡ್ಬೋದು. ಓಕೆ, ನಿಮಗೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬೇಕಿದ್ರೆ ಮೇಲ್ಗಡೆ ನಂಬರ್ ಇದೆಯಲ್ಲ ಅದಕ್ಕೆ ವಾಟ್ಸ್ಆಪ್ ಮಾಡ್ಬೋದು. ಕಂಬ ಸಿಕ್ಸೋ ಸ್ಟ್ಯಾಂಡ್, ಓಕೆ, ಇದು ಒಂದು ಐರನ್, ಇದು ಒಂದು SS. ಓಕೆ, ಎರಡು ರೀತಿ ಸಿಗುತ್ತೆ. ಎರಡು ಇರುತ್ತೆ. ಇದೆ ತೆಂಗಿನ ಇದು ಇಡಕ್ಕೆ. ಓಕೆ, ಒಂದು ಬಾಳೆಗೊನೆ ರಿಯಲ್ದೇ ಇರ್ತಾರಲ್ವಾ, ಅಂತ ಟೈಮಲ್ಲಿ ಈಗ ನಾವು ನೋಡ್ಸಿದ್ವಲ್ಲ ಇದಕ್ಕೇನೆ ಇದನ್ನ ಸಿಕ್ಕಿಸ್ಬೋದು. ಓಕೆ, ಓಕೆ, ಬಾಳೆಗೊನೆ ರಿಯಲ್ ಬಾಳೆಗೊನೆಗೆ ಇದನ್ನ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಬಾಳೆಗೊನೆ ಇಟ್ಕೊಳ್ಳೋಕೆ ಈ ರೀತಿ ಡೆಕೋರೇಟಿವ್ ಆಗಿರುವಂತಹ ಸ್ಟ್ಯಾಂಡ್ಗಳು ಕೂಡ ಇರುತ್ತೆ ನೋಡಿ. ಈ ರೀತಿ ನಿಮಗೆ ಕಾಣಿಸಬಾರ್ದು ಅಂದ್ರೆ ಇದಕ್ಕೆ ಬಂದು ಒಳಗಡೆ ತಬ್ಬಿ ಕೊಟ್ಟಿರ್ತಾರೆ ಮೇಡಮ್. ಓಕೆ, ಅದು ರಿಯಲ್ ಬಾಳೆಗೊನೆ ಹಂಗೆ ಸಿಕ್ಕಿಸ್ಬೋದು. ಒಳಗಡೆ ಇರುತ್ತೆ, ದಾರ ಹಾಕಿ ಕಟ್ಟೋದು ಅದೆಲ್ಲ ಮಾಡ್ಬೇಕು. ಇದಾದ್ರೆ ಟೇಬಲ್ ಮೇಲೆ ನಾವು ಎಲ್ಲಿ ಬೇಕಿದ್ರು ಜಾಗ ನೋಡ್ಕೊಂಡು ಓಕೆ ಮೇಲಕ್ಕೆ ಇಟ್ಕೋಬಹುದು. ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಕಲರ್ ಆಪ್ಷನ್ಸ್ ಡಿಸೈನ್ಸ್ಗಳಿರುತ್ತೆ. ಒಳಗಡೆ ಮೊಳೆ ಇರುತ್ತೆ ನೋಡಿ. ಅದಕ್ಕೆ ನೀವು ನ್ಯಾಚುರಲ್ ಆಗಿರುವಂಥ ಬಾಳೆ ದಿಂಡು ಕೂಡ ಸಿಕ್ಸ್ಬೋದು. ನಿಮ್ಗೆ ಈಗ ಫ್ರೂಟ್ಸ್ ತಟ್ಟೆ ಅದಿರ್ಬೇಕು ಅಂದ್ರೆ ಇದು ಮಾಡ್ಕೋಬಹುದು. ಓಕೆ, ಅವಾಗಲೇ ನಾವು ಪಿಕಾಕ್ಸ್ ಎಲ್ಲ ನೋಡ್ತಿದ್ವಲ್ಲ, ಹೌದೌದು, ಸ್ಟೆಪ್ ಇಡ್ಬೇಕಂದ್ರೆ ಈ ತರ ಮಾಡ್ಕೋಬಹುದು. ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಡೆಕೋರೇಷನ್ ಪರ್ಪಸ್. ಬಟ್ ಇದು ಸೊ ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ನೀವು. ಈ ರೀತಿ ನೀವು ಡೆಕೋರೇಟಿವ್ ಆಗಿ ಇಟ್ಕೋಬಹುದು, ಯೂಸ್ ಆಗುತ್ತೆ. ಬಟ್ ಇದ್ರಲ್ಲಿ ನಿಮಗೆ ಕಂಬಿ ಇರಲ್ಲ. ಓಕೆ, ಈ ತರ ಸಪರೇಟ್ ಏನಾದ್ರು ಇದ್ರೆ ಈ ತರ ಒಳಗೆ ಪ್ಲೇಸ್ ಮಾಡ್ಕೋಬಹುದು. ಬಾಳೆ ಗೊನೆ ಸಿಕ್ಕಿಸಬೇಕು ಅಂದ್ರೆ ಓಕೆ, ಸೊ ಅದಕ್ಕೂ ಯೂಸ್ ಮಾಡ್ಕೋಬಹುದು. ಇಲ್ಲ ಮನೆಯಲ್ಲಿ ಯಾವ್ದಾನ ಒಂದು ಬಾಕ್ಸ್ ಇದ್ರು ಅದ್ರಲ್ಲಿ ಮೊನ್ನೆ ನಾನು ತುಂಬಿಸ್ಬಿಟ್ಟು ಅದರಲ್ಲಿ ಇಡಬಹುದು. ನಾನು ಹಾಕ್ಬಿಟ್ಟು ಇಟ್ಕೋಬಹುದು. ಓಕೆ, ಬಾಳೆಗೊನೆ ಸಿಕ್ಸಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿ ಕಾಣಿಸುತ್ತೆ. ಇದು ಮಲ್ಟಿಪರ್ಪಸ್ ಯೂಸ್ ಅಂತ ಹೇಳ್ಬೋದಲ್ವಾ? ನಿಮ್ಗೆ ಇದ್ರಲ್ಲಿ ರೌಂಡ್ ಅಲ್ಲೂ ಸಿಗುತ್ತೆ. ಇದೆ ದೊಡ್ಡದು ಇದೆ. ನೀವು ಈ ತರ ಕೂರ್ಸೋಕ್ ಬೇಕಿದ್ರು ಯೂಸ್ ಮಾಡ್ಕೋಬಹುದು. ಓಕೆ, ಅಥವಾ ಬಾಳೆ ಕಂಬ ಸಿಕ್ಸಕ್ಕೂ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಇದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಶೇಪ್ಗಳು ಬರುತ್ತೆ. ಸ್ಯಾಂಪಲ್ಗೆ ಅಂತೇಳಿ 2 ಕೊಟ್ಟಿದ್ದಾರೆ ಮೇಡಮ್. ಇದು ಬಂದು ಮುಖವಾಡ ಇಡುವಂಥದ್ದು ಪ್ರಭಾವಳಿಗಳು ಬ್ಯಾಕ್ ಸೈಡ್ ಬರುತ್ತೆ. ಸ್ಟಾರ್ಟಿಂಗ್ ಇದು 50 ರೂಪಾಯಿಂದ ಹಿಡಿದು ಸೈಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದು ಸೊ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ವಾ? ತುಂಬಾ ಚೆನ್ನಾಗಿ. ಇದರಲ್ಲಿ ಇನ್ನೂ ಚಿಕ್ಕದು ಇದೆ ಮೇಡಮ್. ಓಕೆ, ನಾನು ವಿಡಿಯೋದಲ್ಲೆಲ್ಲ ನೋಡ್ಸಕ್ ಆಗ್ತಾ ಇಲ್ಲ. ಹೌದು ನೋಡಿ, ತುಂಬಾ ಸೈಜಸ್ ಇರುತ್ತೆ. ವಿಡಿಯೋ ದೊಡ್ಡದಾಗುತ್ತೆ ಅಂತೇಳಿ ನಾವು ಸ್ವಲ್ಪ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀವಿ. ಇದೆಲ್ಲ ಅದರಲ್ಲೇ ವೆರೈಟೀಸ್ ಬರುತ್ತೆ. ಓಕೆ, ನೋಡಿ, ಓಕೆ, ಇದು ವಿತ್ ಲೈಟಿಂಗ್ ಬರುತ್ತೆ ಮೇಡಮ್. LED ಇದು ಅಷ್ಟೇ ಪ್ರಭಾವಳಿ. ಓಕೆ, ಇದು ಪ್ರಭಾವಳಿಯಲ್ಲಿ. ಸೊ ಇದೆಲ್ಲ ದೊಡ್ಡ ಸೈಜ್ ಅಲ್ಲಿ ನಿಮಗೆ ಎತ್ತಿಡಕ್ಕೆಲ್ಲನೂ ಜಾಗ ತುಂಬಾ ಯೂಸ್ ಆಗುತ್ತೆ ಮೇಡಮ್. ಫೋಲ್ಡೇಬಲ್. ಕೆಳಗಡೆ ಸ್ಟ್ಯಾಂಡ್ ಬರುತ್ತೆ. ಇದು ಡಿಟ್ಯಾಚಬಲ್ ಇದೆ. ಓಕೆ, ತೆಗೆದ್ಬಿಟ್ಟು ಆರಾಮಾಗಿ ಸರ್ಜದಲ್ಲಿ ಎಲ್ಲಿ ಬೇಕಿದ್ರು ನಾವು ಎತ್ತಿಟ್ಕೋಬಹುದು. ತುಂಬಾ ಚೆನ್ನಾಗಿದೆ ನೋಡಿ. ಸೊ ಈ ಡಿಸೈನ್ಸ್ಗಳಲ್ಲಿ ನಿಮಗೆ ತುಂಬ ಡಿಸೈನ್ಸ್ ಬರುತ್ತೆ. ಕೆಲವು ಮಾತ್ರ ನಾವು ನೋಡ್ತಾ ಇದ್ದೀವಿ. ಈ ಕಲರ್ಫುಲ್ ಡೆಕೋರೇಷನ್ ಬೇಕು ಅಂತಂದರೆ ಇದನ್ನು ನೀವು ಚೂಸ್ ಮಾಡ್ಬೋದು. ಸೈಜಸ್ ಎಲ್ಲ ಹೇಗೆ ಸಿಗುತ್ತೆ? ಸಿಗುತ್ತೆ, ಸೇಮ್ ಡಿಸೈನಲ್ಲಿ. ಓಕೆ, ಡಿಸೈನಲ್ಲೇ 3 ಸೈಜ್ ಇದೆ. ಓಕೆ, ಇದು ಅಷ್ಟೇ ಫ್ಲವರ್ಸ್ ತೆಗೆದ್ಬಿಟ್ರೆ ವಾಲ್ ಹ್ಯಾಂಗ್ಗೂ ಯೂಸ್ ಮಾಡ್ಕೋಬಹುದು. ಹೌದು, ಇದು ಬ್ಯಾಕ್ ಸೈಡ್ ಇರುತ್ತೆ. ಇದು ಬೇರೆ ಡೆಕೋರೇಷನ್ ಬೇಕಾ ಯೂಸ್ ಮಾಡ್ಕೋಬಹುದು. ಓಕೆ, ಸ್ಕ್ರೀನ್ ಮೇಲೆ ಹಾಕಕ್ಕೆ ಯೂಸ್ ಮಾಡ್ಕೋಬಹುದು. ಇದು ಅಷ್ಟೇ ಡಿಟ್ಯಾಚಬಲ್ ಇದೆ. ಇದು ಫೋಲ್ಡಿಂಗ್ ಮಾಡಬಹುದು ಆರಾಮಾಗಿ. ತೆಗೆದ್ಬಿಟ್ಟು ಇಂಡಿವಿಜುವಲ್ ಆಗು ಯೂಸ್ ಮಾಡ್ಕೋಬಹುದು. ಇದು ಓಕೆ, ಸೈಡ್ ಪಿಕಾಕ್ಸ್ ನಾವು ಅಲ್ಲಿ ಇಟ್ಟಿದೀವಲ್ಲ ಅವಾಗಲೇ ನೋಡಿಸ್ದೆ. ಓಕೆ, ಆತರ ನೀವು ಹೆಂಗ್ ಬೇಕಾ ಯೂಸ್ ಮಾಡ್ಕೋಬಹುದು. ಮಲ್ಟಿಪರ್ಪಸ್ ಯೂಸ್ ಅದು. ಓಕೆ, ಸೊ ಲಕ್ಷ್ಮಿ ಹತ್ರ ಇಟ್ಟಿದ್ದಾರೆ. ಎಲ್ಲ ಸಿಗುತ್ತೆ. ಓಕೆ, ಪ್ಲಸ್ ಬ್ಯಾಕ್ ಸೈಡ್ ನಿಮ್ಗೆ ಐರನ್ ರಾಡ್ ಬರುತ್ತೆ. ಇದಕ್ಕೂ ಬೇಕಿದ್ರೆ ನೀವು ಬೇರೆ ವರ್ಕ್ ಮಾಡಿಸ್ಕೋಬಹುದು. ಮಾರ್ಕೆಟ್ ರಿಯಲ್ ಫ್ಲವರ್ಸ್ ಬೇಕಾ ಮಾಡ್ಕೋಬಹುದು. ಓಕೆ, ವಿತ್ ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡ್ ಯಾವಾಗ ಬೇಕಾದ್ರೂ ನೀವು ಹೇಗೆ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬಹುದು. ಆ ರೀತಿ ಡಿಟ್ಯಾಚಬಲ್ ಇರುತ್ತೆ. ನೋಡಿ ಮೇಡಮ್, ಇದು ಎಲಿಫೆಂಟ್ ಆರ್ಚ್. ಇದು ಹೋದ ಸತಿ ಇತ್ತು. ಕಸ್ಟಮರ್ಸ್ ತುಂಬಾ ಜನ ಕೇಳ್ತಾ ಇದ್ರು. ಒಂದಿದ್ರ ಮೇಲೆ ಈ ಸತಿ ರಿಪೀಟ್ ಆಗಿದೆ. ಇದು LED ಲೈಟ್ ಬರುತ್ತೆ. ಬಟ್ ಲೈಟ್ ಗೆ ನಾವು ಯಾವ್ದೇ ಗ್ಯಾರಂಟಿ ಕೊಡಕ್ ಹೋಗಲ್ಲ. ಯಾಕಂದ್ರೆ ಇದೆಲ್ಲ ಗೊತ್ತಿರೋದು ಎಲೆಕ್ಟ್ರಿಕ್ ಐಟಮ್. ಹೌದು, ಬಟ್ ಲೈಟ್ಗಳು ಇರುತ್ತೆ. ಅವ್ರ ಅದೃಷ್ಟ ಅನ್ನೋಂಗೆ ಲೈಟ್ ಆನ್ ಆಯ್ತು ಅಂದ್ರೆ ಪರವಾಗಿಲ್ಲ. ಎಲ್ಲ ಪಿಲ್ಲೋಸ್ ಮೇಡಮ್, ದೇವರಿಗೆ ಆ ಕಡೆ ಈ ಕಡೆ ಸೈಡ್ ಇಡಕ್ಕೆ ಅಂತ ಹೇಳ್ಬಿಟ್ಟು. ಓಕೆ, ದಿಂಬ್ ಅಂತಾನು ಹೇಳ್ತಾರೆ. ಇದು ಬಂದು ಪಿಲ್ಲೋಗೆನೆ ಅಟ್ಯಾಚ್ ಮಾಡೋದು ತರ ಡಿಸೈನ್ ಡಿಸೈನ್. ಆ ಕಡೆ ಒಂದು ಈ ಕಡೆ ಒಂದು ಪಿಲ್ಲೋಗೆ. ಓಕೆ,
ಓಕೆ ಅಲ್ಲಿ ನಾನು ಅದ್ರಲ್ಲಿ ಇಟ್ಟಿಲ್ಲ, ಬಟ್ ಪಿಲ್ಲೋ ಮಾತ್ರ ಇಟ್ಟಿದ್ದೀನಿ. ಪಿಲ್ಲೋಗೆನೆ ಅಟ್ಯಾಚ್ ಮಾಡುವಂಥದ್ದು. ಮೀಡಿಯಂ ಸೈಜ್ಗೆ ಮತ್ತೆ ಬಿಗ್ ಸೈಜ್ ಮಾತ್ರ ಬರುತ್ತೆ, ಸ್ಮಾಲ್ ಸೈಜ್ ಬರಲ್ಲ. ಓಕೆ ಇದು ಬಂದು ಫ್ಲೋ ಆಗುತ್ತೆ ಮೇಡಮ್, ವಾಟರ್ ಇದ್ರಲ್ಲೂ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ. ಸೊ ಈ ಮೆಟೀರಿಯಲ್ ಫ್ಲೋಟ್ ಆಗೋ ಥರ ಇರುತ್ತೆ. ಓಕೆ. ನೀವು ದೀಪ ಇಟ್ಟು ಫ್ಲೋಟ್ ಈಗ ರಂಗೋಲಿ ಡಿಸೈನ್ ಬೇಕಾ ಯೂಸ್ ಮಾಡ್ಕೋಬಹುದು, ಹತ್ರ ದೀಪ ಇಡಕ್ಕೆ ಫ್ಲೋಟಿಂಗ್ ದೀಪಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು. ಓಕೆ. ಪಿಲ್ಲೋಗಳಲ್ಲೂ ಕೂಡ ನಿಮ್ಗೆ ಇಷ್ಟೊಂದು ಸೈಜ್ ಇದೆ. ಈ ರೀತಿ ಪಿಲ್ಲೋಗೆ ಡೆಕೋರೇಟಿವ್ ಇಟ್ಕೊಳ್ಳೋಕ್ಕೂ ಕೂಡ ಸೈಜಸ್ ಸಿಗುತ್ತೆ ನೋಡಿ. ಬ್ಯಾಕ್ ಡ್ರಾಪ್ಸು. ಓಕೆ. ಇದರಲ್ಲಿ ಕಲರ್ಸ್ ಮತ್ತು ಬೇರೆ ಬೇರೆ ಥೀಮ್ಸು ಇರುತ್ತೆ ನೋಡಿ ಮೇಡಮ್. ಇದ್ರಲ್ಲಿ ಬಂದು 200 ಇಂದಾನು ಸ್ಟಾರ್ಟಿಂಗ್ ಇದೆ. 200 ಇಂದ ಸ್ಟಾರ್ಟ್ ಆಗುತ್ತೆ. 200 ಇಂದ ಸ್ಟಾರ್ಟ್ ಆಗುತ್ತೆ. ವೆರೈಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ, ಡಿಸೈನ್ಗಳ ಮೇಲೆ ಡಿಫ್ರೆಂಟ್ ಆಗಿರುತ್ತೆ. ಇದೆಲ್ಲ ನೀವು ಗೋ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ಕೋಬಹುದು. ನಿಮಗೆ ಹೌದು. ಕಲರ್ಸ್ ಬಂದಿದೆಯಲ್ಲ, ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಓಕೆ. ಗಣೇಶನ ಹಬ್ಬಕ್ಕೂ ಕೂಡ ಬ್ಯಾಕ್ ಡ್ರಾಪ್ ಥರ ಮಾಡ್ಕೋಬಹುದು ನೀವು. ಈಗ ಟೇಬಲ್ಗೆ ಹಾಕಕ್ಕೂ ಯೂಸ್ ಆಗುತ್ತೆ, ಬ್ಯಾಕ್ ಡ್ರಾಪ್ ಯೂಸ್ ಆಗುತ್ತೆ. ಇದೆಲ್ಲ ರಿಟರ್ನ್ ಗಿಫ್ಟ್ ಇದೆ. ವಿಡಿಯೋ ತುಂಬಾ ಲಾಂಗ್ ಆಗ್ತಿದೆ, ಅಂದ್ರೆ ರ್ಯಾಂಡಮ್ ಆಗಿ ತೋರಿಸ್ತೀವಿ. ಬಂದ್ರೆ ನಿಮ್ಗೆ ಇನ್ನೂ ತುಂಬಾ ಕಲೆಕ್ಷನ್ಸ್ ಸಿಗುತ್ತೆ. ಓಕೆ. ಇದೆಲ್ಲ ಅರ್ಶಿನ ಕುಂಕುಮ ಬಟ್ಲು ಬರುತ್ತೆ. ಓಕೆ. ಸೊ ಡೆಕೋರೇಷನ್ ಮಾಡಿರೋದೇ ಬರುತ್ತೆ. ಚೆನ್ನಾಗಿದೆ. ಫೈಬರ್ ಅಲ್ವಾ ಇದು? ಫೈಬರ್ ಚೆನ್ನಾಗಿದೆ. ಅರ್ಶಿನ ಕುಂಕುಮ ಅಕ್ಷತೆ ಸೂಪರ್ ಆಗಿ ಕೊಟ್ಟಿದ್ದಾರೆ. ರಿಟರ್ನ್ ಈ ಥರದ್ರಲ್ಲಿ ವೆರೈಟಿಗಳು ಜಾಸ್ತಿ ಇದೆ ಮೇಡಮ್. ಬರುತ್ತಲ್ಲ ಮೇಡಮ್ ಮನೆಯಲ್ಲಿ, ಹೌದು. ಆ ಬೆಳ್ಳಿ ವಿಗ್ರಹಗಳಿಗೆ ಹಾಕಕ್ಕೆ ಚೈನುಗಳು, ಓಹೋ. ಓಕೆ. ಚಿಕ್ಕ ವಿಗ್ರಹಕ್ಕೆ ಚೈನ್, ಅದರಲ್ಲಿ ಕಲರ್ಸ್ ಎಲ್ಲ ಸಿಗುತ್ತೆ. ಹಾರ ಥರ ದೇವರಿಗೆ. ಇದ್ರಲ್ಲಿ ನೋಡಿ, ಇದು ಬಾಗಿಲು ಹಾಕೋದು, ಅರಿಶಿನ ಕುಂಕುಮ ಇಡ್ತೀವಲ್ಲ ಸೈಡ್ಗೆ, ಅದರಲ್ಲೂ ವೆರೈಟೀಸ್ ಇದೆ, ಬೇರೆ ಬೇರೆ ಇದೆ. ಓಕೆ. ವಿಡಿಯೋ ಲೆಂತ್ ಆಗ್ತಾ ಇದೆ. ಸೊ ಇವ್ರ ಹತ್ರ ಐಟಮ್ಸ್ಗಳು ತುಂಬ ಇದೆ. ವಿಡಿಯೋ ತುಂಬ ದೊಡ್ಡದಾಗುತ್ತೆ ಅಂತೇಳಿ ನಾವು ಕೆಲವೊಂದು ಮಾತ್ರ ತೋರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಓಕೆ. ನೋಡಿ, ಇದು ಬಂದು ತೆಂಗಿನಕಾಯಿ ಗಿಡಕ್ಕೆ ಡಿಸೈನ್ಸ್. ಕುಂಕುಮ ಹಂಗೆ ಇಡಕ್ಕಾಗಲ್ಲ ಅಂತ ಇದು ಪೀಸಸ್ ಬರುತ್ತೆ. ಕುಂಕುಮ ಅದ್ರ ಮೇಲೆ ಹಾಕ್ಬಿಟ್ರೆ ಸಾಕು. ಸ್ಟಿಕ್ಕರ್ಸ್ ಕೂಡ ಇರುತ್ತೆ. ಓಕೆ. ಅದು ಬರಲ್ಲ ಅನ್ನೋರು ಇದೇ ತರ ಬೇಕಾ ಹಂಗೆ ಮೆತ್ತಿಸ್ಬೋದು. ಓಕೆ, ಹಾಗೆ ಮೆತ್ತಿಸ್ಬೋದು. ಓಕೆ. ಇದು ಬಾಗಿಲಿಗೆ ಅರಿಶಿನ ಕುಂಕುಮ ಇಡಕ್ಕೆ ಸೈಜ್. ಇದು ರಿಟರ್ನ್ ಗಿಫ್ಟ್ಗೂ ತುಂಬಾ ಯೂಸ್ ಮಾಡ್ತಾರೆ. ಇದು ಕೂಡ ಕೊಡ್ಬೋದು ರಿಟರ್ನ್ ಗಿಫ್ಟ್ಗೆ. ಅವರು ಕೂಡ ಯೂಸ್ ಮಾಡ್ಕೊತಾರೆ ಮನೆಯಲ್ಲಿ. ಓಕೆ, ಚೆನ್ನಾಗಿದೆ. ಇದೆಲ್ಲ ಕಳಸಗಳಿಗೂ ಯೂಸ್ ಆಗುತ್ತೆ ಮೇಡಮ್. ತೆಂಗಿನಕಾಯಿಗೂ ಇಟ್ಕೋಬಹುದು. ಈಗ ತೆಂಗಿನಕಾಯಿ ನಾರೆಲ್ಲ ಅರ್ಶಿನ ಹಚ್ಬಿಟ್ಟು ಸುಮ್ಮನೆ ಅದು ಮೆತ್ತಿಸ್ಬಿಟ್ರು ಅಡ್ಜಸ್ಟ್ ಆಗುತ್ತೆ. ಓಕೆ. ಇದು ಒಂದು ಕಲರ್ ಅಲ್ಲಿ ಬರುತ್ತೆ. ಇದು ಬಂದು ಗೆಜ್ಜೆ ವಸ್ತ್ರಗಳು. ಇದು ಫೋಟೋಗಳಿಗೂ ಹಾಕ್ಬೋದು, ಬಾಗಿಲಿಗೆ ಹಾಕ್ಬೋದು, ತುಳಸಿ ಕಟ್ಟೆಗೂ ಕೂಡ ಹಾಕ್ಬೋದು. ಅದರಲ್ಲೂ 3 ಸೈಜಸ್ ಸಿಗುತ್ತೆ. ಓಕೆ. ಅದೇ ತರ ನಿಮಗೆ ಬರೀ ಮುತ್ತಿಂದು ಬೇಕು ಅಂದ್ರೆ ಈ ತರ ಬರೀ ಮುತ್ತಿಂದು ಸಿಗುತ್ತೆ. ಲೈಕ್ ನೆಕ್ಲೆಸ್ ಟೈಪು ಯೂಸ್ ಮಾಡ್ತಾರಲ್ಲ, ಅವ್ರಿಗಾದ್ರೆ ಯೂಸ್ ಆಗುತ್ತೆ. ಓಕೆ. ಇದು ಗೌರಿನಾ? ಗೌರಿಗಳು. ಇದು ಬಂದು ಮಂಗಳ ಗೌರಿಗೂ ಯೂಸ್ ಮಾಡ್ತಾರೆ. ಹೌದು. ಮಾಮೂಲಿ ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಕೋಬಹುದು. ಓಕೆ. ಚೆನ್ನಾಗಿ ಬಂದಿದೆ ನೋಡಿ. ಇದು ತುಳಸಿ ಕಟ್ಟೆಗಳು. ಇದು ಅಷ್ಟೇ ಡೆಕೋರೇಷನ್ಗೆ ಆಗುತ್ತೆ, ದೀಪಾವಳಿಗೆ ಆಗುತ್ತೆ, ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ತುಳಸಿ ಗಿಡ ಇಡಕ್ಕೂ ಯೂಸ್ ಆಗುತ್ತೆ. ಓಕೆ. ಕಿಚನ್ ಅಲ್ಲಿ ಡೆಕೋರೇಷನ್ ಮಾಡಕ್ಕೂ ಆಗುತ್ತೆ. ಇನ್ನು ಲೋಟಸ್ ಹಾರ ಬರುತ್ತೆ. ಅಡ್ಡಾಣು ಹಾರ. ಓಕೆ. ಸೊ ಇದರಲ್ಲಿ ತೋರಣ ಕೂಡ ಸಿಗುತ್ತಾ ಮ್ಯಾಮ್? ತೋರಣ ಸಿಗುತ್ತೆ ಮೇಡಮ್. ಮಾಲೆ, ತೋರಣ ಎಲ್ಲ ಸಿಗುತ್ತೆ. ಒಂದು ದೇವ್ರ ಪೂಜೆಗೆ ಎಷ್ಟು ಬೇಕು ಎಲ್ಲ ಐಟಮ್ಸ್ ಕೂಡ ಸಿಗುತ್ತೆ ಮೇಡಮ್. ಓಕೆ. ಪೇಷನ್ಸ್ ಆಗಿ ಅವರು ಬರಬೇಕು. ಮುಂಚೆನೆ ಬಂದ್ರೆ ಅವ್ರಿಗೂ ಸ್ವಲ್ಪ ಆರಾಮಿರುತ್ತೆ, ನಮಗೂ ಇದಾಗುತ್ತೆ. ಓಕೆ. ವಿಡಿಯೋ ನೋಡಿದ ತಕ್ಷಣ ಮುಂಚೆನೆ ವಿಡಿಯೋ ಕಾಲ್ ಮಾಡಿನೂ ಬೇಕಿದ್ರೆ ಸ್ಕ್ರೀನ್ ಶಾಟ್ ಕಳಿಸಿ ಫೋನ್ ಪೇ ಮಾಡಿದ್ರು ನಿಮ್ಮ ಐಟಮ್ ಪಾರ್ಸಲ್ ಮಾಡಿ ಇಟ್ಬಿಡ್ತೀವಿ. ಈಗ ನೀವು ಯಾವಾಗಲೂ ಹತ್ರ ಬಂದಾಗ ಮಾಡಿದ್ರೆ ಆಗಲ್ಲ. ಹೌದು. ಡೈರೆಕ್ಟ್ ಆಗಿ ಬಂದ್ರೆ ನೀವು ವೆರೈಟಿ ಜಾಸ್ತಿ ನೋಡ್ಬೋದು. ಯಾಕಂದ್ರೆ ವಿಡಿಯೋದಲ್ಲಿ ಎಲ್ಲ ಐಟಮ್ ನೋಡ್ಸಕ್ಕಾಗಲ್ಲ. ಹೌದು. ಯಾಕಂದ್ರೆ ಇಲ್ಲಿ ಹೋಲ್ಸೇಲ್ ಇರೋದ್ರಿಂದ, ಮಾಮೂಲಿ ಪಬ್ಲಿಕ್ ಜಾಗ ಚಿಕ್ಕಪೇಟೆ ಆಗಿರೋದ್ರಿಂದ ಜನನು ಜಾಸ್ತಿ ಅಲ್ವಾ. ಯಾವ ಟೈಮಲ್ಲಿ ಯಾವ ಐಟಮ್ ಶಾರ್ಟೇಜ್ ಆಗುತ್ತೋ ನಮ್ಗೆ ಐಡಿಯಾ ಬರುತ್ತೆ. ಬೇಗ ಬಂದ್ರೆ ಎಲ್ಲ ಐಟಮ್ಸ್ ಸಿಗುತ್ತೆ. ಇವತ್ತು ವಿಡಿಯೋದಲ್ಲಿ ನೋಡಿರೋದು ನಿಮಗೆ ಬೇಕು ಅಂದ್ರೆ ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡ್ಕೋಬಹುದು. ಓಕೆ ಮ್ಯಾಮ್. ಸೊ ಇಷ್ಟೊತ್ತು ಪೇಷನ್ಸ್ ಇದೆ, ಎಲ್ಲ ಐಟಮ್ಸ್ ತೋರಿಸಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ನಮ್ದು ಮೇನ್ 1 ಗ್ರಾಮ್ ಐಟಮ್ ಇದು 2 ಮಂತ್ಸ್ ಮಾತ್ರ ಇರುತ್ತೆ ಮೇಡಮ್. ಪರ್ಟಿಕಲ್ ಆಗಿ ಹೇಳ್ತಾ ಇದ್ದೀವಿ, ಸೀಸನ್ ಅಲ್ಲಿ ಮಾತ್ರ. ಸೀಸನ್ ಸೇಲ್. ಓಕೆ ಮ್ಯಾಮ್. ಬೇರೆ ಟೈಮಲ್ಲೂ ಕಸ್ಟಮೈಸ್ ಮಾಡಿ ಕೊಡ್ತೀವಿ, ಬಟ್ ಕಸ್ಟಮರ್ಸ್ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಓಕೆ. ಪದೇ ಕಾಲ್ ಮಾಡಕ್ ಹೋಗ್ಬೇಡಿ, ಕಸ್ಟಮರ್ಸ್ ಇರ್ತಾರೆ. ಸೊ ಮೆಸೇಜ್ ಮಾಡಿ. ಇನ್ ಕೇಸ್ ಟೆಕ್ಸ್ಟ್ ಮಾಡಕ್ ಬರಲ್ಲ ಅಂದ್ರೆ ಅಥವಾ ವಾಯ್ಸ್ ಮೆಸೇಜ್ ಕಳಿಸಬಹುದು. ನಾವು ವಾಯ್ಸ್ ಮೆಸೇಜ್ ಅಲ್ಲೇ ರಿಪ್ಲೈ ಮಾಡ್ತೀವಿ. ಓಕೆ. ಏನೇನ್ ಬೇಕೋ ಸ್ಕ್ರೀನ್ ಶಾಟ್ ಕಳಿಸಿ. ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.